ಆಂಧ್ರ ರಾಜ್ಯದೊಳಗಿರ್ತಕ್ಕಂಥ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಸೋಮಲಾಪುರ ಗ್ರಾಮ. ಆ ಗ್ರಾಮದ ಶರಣ ದಂಪತಿಗಳಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯ ಜೀವನದ ಬಗ್ಗೆ ನಿನ್ನಿಂದ ನಾನು ಕೂಡ 2 ದಿನಗಳ ಪರ್ಯಂತರವಾಗಿ ಅವರ ದಾಂಪತ್ಯದ ಜೀವನ ಬಗ್ಗೆ ನಾವೆಲ್ಲ ತಿಳಿತಾ ಬಂದಿವಿ. ಅವರು ಅಳತಕ್ಕಂಥದ್ದನ್ನ, ಅವರು ಕೂಗತಕ್ಕಂಥದನ್ನ, ಅವರು ಪಡ್ತಕ್ಕಂಥ ಕಷ್ಟಗಳ ಆ ತಾಯಿ ನಿರ್ಮಲಾದೇವಿಯ ಕಣ್ಣೀರು ಪರಮಾತ್ಮನಿಗೆ ಅಂತ ಗೊತ್ತಾಗ್ತದೆ, ಪಾರ್ವತಿಗೆ ಅಂತ ಗೊತ್ತಾಗ್ತದೆ. ಅವರ ಭಕ್ತಿ, ಅವರ ಶ್ರದ್ಧೆಗೆ ಮೆಚ್ಚಿ ನಿನ್ನಿನ ದಿವಸ ಯಾವ ಭಗವಂತ ಸಾಕ್ಷಾತ್ ಪಾರ್ವತಿನೇ ಭೂಲೋಕದೊಳಗೆ ಅವತಾರ ತಾಳಲಿಕ್ಕೆ ಪಾರ್ವತಿಯನ್ನೇ ಭೂಮಿಗೆ ಕಳಿಸಿಕೊಟ್ಟ. ಆ ಪಾರ್ವತಿ ಯಾರ ಗರ್ಭದೊಳಗೆ ಹುಟ್ಟಲು ನಿನ್ನಿನ ದಿವಸ ಹತ್ತುಕೊಂಡ ಕೇಳಿದ್ರೆ ನಿರ್ಮಲಾದೇವಿಯ ಗರ್ಭದೊಳಗ ಪಾರ್ವತಿ ಹುಟ್ಟಿ ಬರ್ತಾಳೆ. ಯಾವಾಗ ಈ ಭೂಮಿಗೆಂದ ಪಾರ್ವತಿನೇ ಹುಟ್ಟಿ ಬಂದ್ಲು, ಅವರ ಮನೆತನದ ಒಳಗೆ ಯಾವ ದೇವರ ಮೇಲೆ ನಂಬಿಕೆ ಇತ್ತು ಹತ್ತುಕೊಂಡ ಕೇಳಿದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯವರ ಭಕ್ತಿ ಭಾವ ಶ್ರದ್ಧೆ ಅನ್ನತಕ್ಕಂಥದ್ದು ಯಾವ ದೇವರ ಮೇಲೆ ಇತ್ತು ಹತ್ತುಕೊಂಡ ಕೇಳಿದ್ರೆ ಹೆಂಗ ನೀವೆಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಮಲ್ಲಯ್ಯನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ ಇಟ್ಟುಕೊಂಡಿರಲ್ಲ, ಅಂಥ ಯಾವ ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿಯ ಭಕ್ತಿನ ಕೂಡ ಯಾರ ಮೇಲೆ ಇತ್ತು ಹತ್ತುಕೊಂಡ ಕೇಳಿದ್ರೆ ಅವರ ಊರೊಳಗಿರ್ತಕ್ಕಂಥ ಸೋಮಲಾಪುರದೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇತ್ತು. ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೋತಿದ್ಲು. ಯಾವಾಗ ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೊಂಡಿರ್ತಕ್ಕಂಥ ನಿರ್ಮಲಾದೇವಿಯ ಭಕ್ತಿಗೆ ಯಾವಾಗ ಆ ತಾಯಿಯ ಗರ್ಭದೊಳಗೆ ಹೆಣ್ಣು ಮಗು ಅನ್ನತಕ್ಕಂಥ ಹುಡುತ್ತಲ್ಲ, ಆ ಮಲ್ಲಯ್ಯನ ಮೇಲೆ ಇರ್ತಕ್ಕಂಥ ಭಕ್ತಿಗಾಗನೇ ನಿನ್ನಿನ ದಿವಸ ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಅದು ಏನು ನಾಮಕರಣ ತಿಳ್ಕೊಂಡ ಕೇಳಿದ್ರೆ ಮಲ್ಲಮ್ಮ ತಿಳ್ಕೊಂಡನಂತ ನಾಮಕರಣ ಮಾಡ್ತಾರೆ. ಯಾಕ ಅವ್ರ ಭಕ್ತಿ ಎಲ್ಲಾನು ಕೂಡ ಮಲ್ಲಯ್ಯನ ಮೇಲನೆ, ಅವರ ಶ್ರದ್ಧೆ, ಅವರ ನಿಷ್ಠೆ ಏನು. ಇವತ್ತು ದುಃಖ ಬಂದರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು, ಸುಖ ಆದ್ರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು. ಮಲ್ಲಯ್ಯನನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನೆನೀತಿದ್ದಿಲ್ಲ. ಯಾರು? ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ. ಕುಂತ್ರು ಮಲ್ಲಯ್ಯ, ನಿಂತ್ರು ಮಲ್ಲಯ್ಯ, ಸದಾಕಾಲ ಮಲ್ಲಯ್ಯನ ಧ್ಯಾನದೊಳಗಿರ್ತಕ್ಕಂಥ ಈ ದಂಪತಿಗಳು ಹೆಂಗ ಹತ್ತುಕೊಂಡ ಕೇಳಿದ್ರೆ ಅದಕ್ಕಾಗಿನೇ ಯಾವ ಹುಟ್ಟಿರ್ತಕ್ಕಂಥ ಮಗುವಿಗೆ ಮಲ್ಲಮ್ಮ ಹತ್ತುಕೊಂಡನಂತ ನಾಮಕರಣ ಮಾಡ್ತಾರೆ. ಬಹುಶಃ ಅವತ್ತಿನ ದಿನಮಾನದೊಳಗಂದ ಏನ್ರಿ ಸೋಮಲಾಪುರದೊಳಗ ಅವತ್ತಿನ ದಿನಮಾನದೊಳಗ ಮಲ್ಲಮ್ಮಳ ತೊಟ್ಟಿಲ ಕಾರ್ಯಕ್ರಮ ಅಟ್ಟ ವೈಭವದೊಳಗೆ ಆಗಿತ್ತ ಇಲ್ಲ ಗೊತ್ತಿಲ್ಲ. ಆದ್ರೆ ನಿನ್ನಿನ ದಿವಸ ಎಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಕೂಡ್ಕೊಂಡು, ತಾಯಂದಿರೆಲ್ಲ ಕೂಡ್ಕೊಂಡು ನಿನ್ನ ಎಟ್ರು ಮಟ್ಟಿಗೆ ವೈಭವದೊಳಗೆ ತೊಟ್ಟಲ ಕಾರ್ಯಕ್ರಮ ಆಯ್ತು ಹತ್ತಿಕೊಂಡ ಕೇಳಿದ್ರೆ ಬಹಳ ಖುಷಿ ಅನಿಸ್ತು. ನಿನ್ನೆ ತೊಟ್ಟಲ ಕಾರ್ಯಕ್ರಮ ನೋಡಿ ಎಲ್ಲ ಜೋಗುಳ ಪದ ಹಾಡೋದೇನು ಏನ್ರಿ, ತೊಟ್ಲ ಶೃಂಗಾರ ಮಾಡೋದೇನು. ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳಿಗೆ ನಿರ್ಮಲಾದೇವಿ ಒಬ್ಬಳೇ ತೊಟ್ಟಲ ಕೆಳಗೆ ಕೂತ್ಕೊಂಡ್ರ. ಆದ್ರೆ ಬಣಜುಗಳ ಗ್ರಾಮದೊಳಗೆ ನಿನ್ನಿನ ದಿವಸ ಮಲ್ಲಮ್ಮಳಿಗೆ ಇಬ್ಬರು ತಾಯಂದಿರಾಗಿ ತೊಟ್ಟಲ ಕೆಳಗೆ ಕುಂತು ನಿನ್ನಿನ ದಿವಸ ಉಡಿ ತುಂಬಿಸಿಕೊಂಡ್ರು. ಆ ವೈಭವ, ಆ ಸೌಂದರ್ಯ ಅದು ಎಲ್ಲವೂ ಕೂಡ ಮತ್ತೆ ನೋಡ್ತೀವಿ ಎತ್ತಿಕೊಂಡ್ರೆ ಸಿಗ್ತಕ್ಕಂಥದ್ದಲ್ಲ. ಅಂತ ಯಾವ ವೈಭವದ ತೊಟ್ಟಲ ಕಾರ್ಯಕ್ರಮ ಅನ್ನತಕ್ಕಂಥದನ್ನ ನೀವೆಲ್ಲರೂ ಕೂಡ ಮಾಡಿದ್ರಿ. ಹೆಂಗ ನೀವೆಲ್ಲ ತೊಟ್ಟಲ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೀವು ಹೆಂಗ ಮಾಡಿದ್ರಲ್ಲ, ಬಹಳ ದಿವಸಕ್ಕೆ ಮಗ ಹುಟ್ಟ್ಯಾದ ಹತ್ತಿಕೊಂಡು, ಮಗಳು ಹುಟ್ಟ್ಯಾಳ ಹತ್ತಿಕೊಂಡು ಅವತ್ತಿನ ದಿನಮಾನದೊಳಗ ಜ್ಞಾನರೆಡ್ಡಿ ಬಹಳ ಅದ್ದೂರಿಯಾಗಿರ್ತಕ್ಕಂಥ ನಾಮಕರಣ ಅಂತಕ್ಕಂಥದನ್ನ ಮಾಡ್ದ. ಯಾಕ ಮನೆಗೆ ಲಕ್ಷ್ಮಿ ಬಂದ್ಲಲ್ಲ. ನಾವೆಲ್ಲ ಎಷ್ಟೋ ಜನ ನಾವು ಹೆಣ್ಣು ಹುಡುತು ಹತ್ತಿಕೊಂಡ್ರ ನಾವೆಲ್ಲರೂ ಕೂಡ ಕಷ್ಟಪಡ್ತೀವಿ, ಎಷ್ಟೋ ಜನ ದುಃಖ ಪಡ್ತೀವಿ. ಯಾಕೆ ಹತ್ತಿಕೊಂಡ ಕೇಳಿದ್ರೆ ನೋಡ್ರಿ, ನೀವು ಯಾರದ್ರ ಮನೆಗಿಂದ ಹೆರಿಗಾಗಿತ್ತು ಹತ್ತಿಕೊಂಡ್ರ ಯಾಕಪ್ಪ ಬಣಿತನ ಐತಲ್ಲ, ಆಯ್ತಲ್ಲ ಕಾಕ ಏನ್ ಹುಡ್ತು, ಗಂಡು ಹುಟ್ಟದ, ಅಭಾವ ಪಾರ್ಟಿ ಕೊಡ್ಬೇಕಲ್ಪ ಅಂತಾರ. ಯಾಕ್ರಿ ಗಂಡು ಹುಡ್ತಂದ್ರ ಪಾರ್ಟಿ ಕೊಡ್ಬೇಕಲ್ಲ ಅಂತ. ಮನೆ ಅಪ್ಪಿ ತಪ್ಪಿಂದ ಯಾಕೆ ಬಣಿತನ ಐತಲ್ಲ, ಆಯ್ತಲ್ಲ ಕಾಕ ಏನ್ ಹುಡ್ತು, ಹೆಣ್ಣು ಹುಡ್ತು, ಹೆಣ್ಣ ಅಂತಾವ. ಪಾರ್ಟಿನೂ ಕೇಳಲ್ಲ, ಏನು ಕೇಳಲ್ಲ ಏನ್ರಿ. ಯಾಕೆ ಹಿಂಗ ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟುದ್ರಿಂದ ಕೆಟ್ಟದ್ದಲ್ಲ.
ಏನ್ರಿ ಈ ಜಗತ್ತು ನಿಂತಿದ್ದೆ ಹೆಣ್ಣಿನ ಮೇಲೇನೆ. ಈ ಭೂಮಿ ಮೇಲಿಂದ ಹೆಣ್ಣ ಇರದೇ ಇದ್ರ ನಾವು ನೀವು ಯಾರು ಕೂಡ ಈ ಜಗತ್ತನ್ನು ನೋಡ್ತಿದ್ದಿಲ್ಲ. ಪ್ರತಿಯೊಬ್ಬರು ಕೂಡ ಆಸೆ ಅಂತಕ್ಕಂಥ ಪಡ್ತಾರೆ. ಯಾವುದನ್ನ ಪ್ರಾರಂಭದೊಳಗಿಂದ ಮಗು ಹುಡುತುವ ತಿಳ್ಕೊಂಡ್ರ ಅದು ಹೆಣ್ಣು ಮಗ ಹುಡುತ ತಿಳ್ಕೊಂಡ್ರೆ ಅದು ಮನೆತನಕ್ಕಿಂತ ಲಕ್ಷ್ಮಿ ಹುಟ್ಟದಂಗ ತಿಳ್ಕೊಂಡಂಥದನ್ನ ಬಹಳ ಜನಂದ ಅರ್ಥ ಮಾಡ್ಕೋತಾರೆ. ಆದ್ರ ಕೆಲವು ಜನಂದ ಏನ್ ಅರ್ಥ ಮಾಡ್ಕೋತಾರೆ ತಿಳ್ಕೊಂಡು ಕೇಳಿದ್ರ ಹೆಣ್ಣು ಹುಡುತುವ ತಿಳ್ಕೊಂಡ್ರ ಆಯ್ತಪ್ಪ ಇನ್ ರೊಕ್ಕ ಗೊಳೆ ಮಾಡಿ ಇಡ್ಬೇಕಲ್ಲ ಅಂತಾರ. ಯಾಕ್ರಿ ದುಡ್ಡು ಗೊಳೆ ಮಾಡಿ ಇಡ್ಬೇಕಲ್ಲ. ಎದ್ರ ಸಲುವಾಗಿ? ನಿಮ್ಮ ಕಡೆ ಏನಂತೀರಿ? ವರದಕ್ಷಿಣೆ ಅಂತೀರಿ, ಏನು ಹುಂಡ ಅಂತೀರೋ? ಅದು ಇವತ್ತಿನ ದಿನಮಾನದೊಳಗೆ ಬಂದದೆ ವರದಕ್ಷಿಣ ಹುಂಡ ಅನ್ನತಕ್ಕಂಥದ್ದು. ಅದಕ್ಕಾಗಿನೇ ಏನು ಹುಡ್ತು ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟ್ಯದ ಹತ್ತುಕೊಂಡಂದಾಗ ಹೆಣ್ಣ ಹತ್ತುಕೊಂಡಂತಾರ, ರೊಕ್ಕ ಗೋಳೆ ಮಾಡ್ಬೇಕಪ್ಪ ಆಯ್ತಲ್ಲ ಚಿಂತೆ ಚಲವಾಯ್ತಲ್ಲ ಹತ್ತುಕೊಂಡಂತಾರ. ಎದ್ರ ಸಲುವಾಗಿ ಅಂತಾರ ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟಿದ್ದೇನೆ ಕೆಟ್ಟದ್ದೇನಲ್ಲ, ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಯದ ಹತ್ತುಕೊಂಡ ಕೇಳಿದ್ರೆ ಏನ್ರಿ ವರದಕ್ಷಿಣ ಅನ್ನತಕ್ಕಂಥದ್ದು ಬಂದು ನೀವೇನಂತೀರಿ? ಹುಂಡ ಅಂತೀರೇನು? ಈ ಕಡೆ ಹುಂಡನ ಹಂಡ್ಯಾನ ಏನ್ರಿ ಹುಂಡ ಅಂತೀರಿ ನೀವೆಲ್ಲ. ಈಗೆಲ್ಲ ಹುಂಡ ಬಂದ್ಬಿಟ್ಟದೆ. ಈಗ ಅದನ್ನು ಕೂಡ ಹೋಗ್ತದೆ. ಮೊದಲಿನ ಪದ್ಧತಿ ಏನದಲ್ಲ ಅದೇ ಪದ್ಧತಿನೇ ಮತ್ತೆ ಪುನಃ ಕೂಡ ಬರ್ತಕ್ಕಂಥದ್ದು. ಅದು ಯಾಕ ಇವತ್ತು ಎಷ್ಟೋ ಜನ ಹುಡುಗರಿಗೆ ಅಂದ ಮದುವೆ ಮಾಡ್ಕೋಬೇಕಂತಂದ್ರೆ ಹೆಣ್ಣೆ ಸಿಗಲ್ಲ ಏನ್ರಿ, ಹೆಣ್ಣು ಸಿಗಲಾಗ್ಯಾವ. ಈಗ ಇವತ್ತಿನ ದಿನಮಾನದೊಳಗಿಂದ ಇದು ವರದಕ್ಷಿಣ ಹುಂಡ ಹತ್ತುಕೊಂಡು ನೀವೇನು ಅಂತಿದಿರಲ್ಲ, ಆದ್ರೆ ಇದು ಹುಂಡದ ಪರಿಸ್ಥಿತಿ ಎಲ್ಲಿಗೆ ಬಂದದ ಹತ್ತುಕೊಂಡ ಕೇಳಿದ್ರೆ ಎಷ್ಟೋ ಜನ ತಾಯಂದ್ರೆ ಇನ್ನ ಇವತ್ತಂದ ಗುಣ ಅವತ್ತಿನ ದಿನಮಾನದೊಳಗಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಗರ್ಭದೊಳಗಿಂದ ಹೆಣ್ಣು ಕೂಸಿತ್ತು ಹತ್ತುಕೊಂಡ್ರ ಭ್ರೂಣ ಹತ್ಯೆ ಅಂತಕ್ಕಂಥ ಮಾಡ್ತಿದ್ರು. ಅದಕ್ಕಾಗಿ ಈ ಜಗತ್ತಿಗಂದ ಹೆಣ್ಣಿನ ಸಂಖ್ಯೆಯಿಂದ ಕಮ್ಮಾಗ್ಯದೆ. ಎಷ್ಟೋ ಜನ ಹುಡುಗರಿಂದ ಗಡ್ಡ ಬಿಟ್ಕೊಂಡ ತಿರುಗಾಡ್ಲಕತ್ತಾವ ಏನ್ರಿ, ಎಲ್ಲಿನೂ ಕೂಡ ಹೆಣ್ಣು ಸಿಗಲ್ಲು. ಅವರು ಹೆಣ್ಮಕ್ಳಾದವ್ರನ್ನು ಕೂಡ ಇವತ್ತು ಏನನ್ನಕತ್ತಾರ, ಅವ್ರದ್ದು ಡಿಮಾಂಡ್ ಹೆಚ್ಚಿಗೆ ಆಗ್ಯದ. ಈಗ ಆಗ್ಯದಿಲ್ರಿ, ನೌಕರಿ ಮಾಡವನೇ ಬೇಕು. ಮೊದಲು ಬರೀ ಅಂದ್ರೆ ಸರ್ಕಾರಿ ನೌಕರಿ ಇದ್ದಿದ್ದು ಬೇಕತ್ತಿಕೊಂಡಂತಿದ್ರು. ಈಗ ಹಂಗಲ್ಲೀಗ ಮತ್ತೆ ಅದ್ರ ಜೋಡಿ ಹೊಲನೂ ಇರ್ಬೇಕು ಅವನಿಗೆ. ಒಂದು ಕಡೆಗೆ ನೌಕರಿ ಬೇಕು, ಇನ್ನೊಂದು ಕಡೆಗೆ ಹೊಲ ಬೇಕು. ಇದ್ರ ಮಾತ್ರ ಮದುವೆ ಮಾಡ್ಕೋತೀವಿ ಅನ್ನುವಂಥ ಸ್ಥಿತಿ ಒಳಗೆ ಹೆಣ್ಮಕ್ಳು ಬಂದಾರ. ಅದು ಕರ್ಗೆ ಹಾಕಿರ್ಲಕ್ಕ ಬೆಳೆಗೆ ಹಾಕಿರ್ಲಕ್ಕ ಒಂದು ಹೆಣ್ಣು ಸಿಕ್ಕರೆ ಸಾಕನಂಗೆ ಹುಡುಗರು ಬಂದಾವ. ಇದು ಎಲ್ಲ ನಡೆದಿದ್ದು ಎದ್ರ ಸಲುವಾಗಿ ಎತ್ತುಕೊಂಡ ಕೇಳಿದ್ರೆ ಹುಂಡದ ಸಲುವಾಗಿನೇ. ಅದಕ್ಕಾಗಿ ನಂದ ಹೆಣ್ಣು ಹುಡುತು ಅಥವಾ ಹೆಣ್ಣ ಹತ್ತುಕೊಂಡದಕ್ಕೆ ಬಾಯಿ ತೆಗಿತಾರಲ್ಲ, ಎದ್ರ ಸಲುವಾಗಿ ಎತ್ತುಕೊಂಡ ಕೇಳಿದ್ರೆ ಹುಂಡದ ಸಲುವಾಗಿ. ಈಗೆಲ್ಲ ಒಂದೊಂದು ರೇಟ್ ಆಗಿಬಿಟ್ಟಿದ್ದು ಏನ್ರಿ, ಹುಂಡದ್ದು ಒಂದೊಂದು ರೇಟ್ ಆಗಿದ್ದು. ನಿಮಗೆಲ್ಲ ನಿಮ್ಮ ಕಡೆ ಆದನೆ ಇಲ್ಲ ಗೊತ್ತಿಲ್ಲ. ಸಾಮಾನ್ಯ ಅವನಿಗೆ ಹೊಲ ಇಲ್ಲ ಏನೂ ಇಲ್ಲ, ಹೆಗಲ ಮೇಲಿಂದ ಗುದ್ದಲಿ ಹಾಕೊಂಡು ಏನ್ರಿ ಹೊಲದಾಗ ಇನ್ನೊಬ್ರ ಹೊಲದಾಗ ಅಂದ ಕೆಲಸ ಮಾಡವನಿಗೆ 1 ಲಕ್ಷ ರೂಪಾಯಿ ಹುಂಡ ಏನ್ರಿ, 1 ತೊಲಿ ಬಂಗಾರ. ನಮ್ಮ ಕಡೆಲ್ಲ ಭಾಳ ಅದ ಏನ್ರಿ, ನಮ್ಮ ಕಡೆಯಲ್ಲೇ ಬಹುಶಃ ನಮ್ಮ ಬೀದರ್ ಜಿಲ್ಲಾದಾಗಿಂದ ಹುಂಡ ಭಾಳ. ಎಲ್ಲ ಒಂದೊಂದ ರೇಟ್ ಆಗಿಬಿಟ್ಟದ. ಕೂಲಿ ಮಾಡ್ತಕ್ಕಂಥವನಿಗಿಂದ ಲಕ್ಷ ಗಟ್ಟಲೆ ಹುಂಡ. ಅದ್ರಾಗ ಸಣ್ಣದಿಂದ ಒಂದು ಈಟಿಂದ ಜಮೀನ್ ಇತ್ತು, ಒಂದು 2-3 ಎಕರೆಯಿಂದ ಜಮೀನ್ ಇತ್ತು ತಿಳ್ಕೊಂಡ್ರ ಅವನೊಂದು ರೇಟನೇ ಬೇರೆ. ಏನು ಅದ್ರಾಗ ಒಂದು ಸಣ್ಣ ಪುಟ್ಟ ನೌಕರಿ ಮಾಡ್ತಿದ್ನು ತಿಳ್ಕೊಂಡ್ರ ಅವನ ರೇಟ್ ಬೇರೆ. ಈ ಊರಾಗಿಂದ RMP ಡಾಕ್ಟರ್ಗಳು ಇರ್ತಾರಲ್ಲ, ಈ ಬಗಲ ಬ್ಯಾಗ್ ಹಿಡ್ಕೊಂಡ ಆರಾಮ್ ಯಾರಿಗಾರ ಆರಾಮ್ ತಪ್ಪಿದೇನ್ರಿ ಅಂತ ಕೇಳ್ಕೊತ ಬರ್ತಿರ್ತಾರಲ್ಲ, ಅವರಿಗೆಲ್ಲ 10 ಲಕ್ಷ ರೂಪಾಯಿ ಹುಂಡ ಅದ. ನಮ್ಮಲ್ಲಿ ಬೇಡ ಅಪ್ಪಿ ನಾವು MBBS ಡಾಕ್ಟ್ರಿಗೆ ನಮ್ಮ ಮಗಳು ಕೊಡ್ತೀವಿ ತಿಳ್ಕೊಂಡ್ರ ಏನ್ರಿ ಅದು ಕೋಟಿ ಗಟ್ಲಿಂದ ಅದ. ನೀವೆಲ್ಲ ಇದ್ದಿದ್ದು ಬಿದ್ದಿದ್ದು ಹೊಲ ಫಲ ಎಲ್ಲ ಮಾರಿ ಕೊಡ್ಬೇಕು ಈಗ ಮಕ್ಕಳು. ಆ ಪರಿಸ್ಥಿತಿಯಿಂದ ಬಂದ. ಎಷ್ಟೋ ಜನ ಬಡವರು ಈಗ ಶ್ರೀಮಂತರನ್ನ ಮಾಡ್ತಕ್ಕಂಥ ಮದುವೆ ಅನ್ನತಕ್ಕಂಥದ್ದು ನೋಡಿ, ನಾವು ಅವರಂಗಿಂದ ಮಗಳ ಮದುವೆ ಮಾಡಬೇಕು, ಅವರಂಗಿಂದ ನಾವು ಮಗಳ ಮದುವೆ ಮಾಡಬೇಕು ತಗೊಂಡು ಏನೆಲ್ಲ ಸಾಲ ಸೂಲ ಮಾಡಿ ಮಗಳ ಮದುವೆ ಮಾಡಿ ಕೊಟ್ಟಂದು ಇರ್ತಕ್ಕಂಥ ಜಮೀನೆಲ್ಲ ಮಾರ್ಕೊಂಡು ಎಷ್ಟೋ ಜನದ ನೇಣು ಹಾಕೊಂಡಂದು ಸತ್ತು ಹೋಗ್ಯಾರ. ಕಲ್ಪನಾ ಇರಲಿ. ಆದ್ರೆ ಒಂದು ಏನು ತಿಳುವಳಿಕೆ ಏನು ಹೇಳ್ಬೇಕಾಗ್ಯದ ತಗೊಂಡ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಹೆಣ್ಣು ಸಿಗಲಾಗ್ಯಾವ. ಯಾರು ಕೂಡ ಹುಂಡ ಅಂತಕ್ಕಂಥ ಕೇಳಬಾರ್ದು. ಒಬ್ಬ ಮಗಳ ಮದುವೆ ಮುಗಿಬೇಕಾದ್ರೆ ಪಾಪ ತಂದೆ ತಾಯಿಯಿಂದ ಅವ್ರು ಇದ್ದು ಕೂಡ ಆಗಿರ್ತಾರಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಖುಷಿ ಪಡ್ಲಕತ್ತಾರೆ ಯಾರು, ಯಾವ ಜ್ಞಾನರೆಡ್ಡಿ ಮತ್ತು ಆ ನಿರ್ಮಲಾದೇವಿ ಖುಷಿ ಪಡ್ತಾರೆ. ಎದ್ರ ಸಲುವಾಗಿ ನಮ್ಮ ಮನೆತನಕ್ಕಿಂತ ಹೆಣ್ಣು ಹುಡ್ತಲ್ಲ, ಲಕ್ಷ್ಮಿ ಬಂದಲ್ಲ ತಗೊಂಡ ಖುಷಿ ಪಟ್ಟು ಇಡೀ ಗ್ರಾಮದ ಇಡೀ ಮನೆಗೆ ಕೂಡ ಭಿನ್ನ ಹೇಳಿ ಏನ್ರಿ ಇಡೀ ಊರಿಗೆ ಊಟ ಹಾಕಿ ತೊಟ್ಟಲು ಕಾರ್ಯಕ್ರಮ ಮಾಡ್ತಾರೆ.
ವೈಭವದೊಳಗೆ. ಯಾವಾಗಿಂದ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥದ್ದಾಯ್ತು, ಎಲ್ಲ ಜನ ಬಂದು ನೋಡ್ತಾರೆ. ಮಲ್ಲಮ್ಮ ನೋಡಕ್ಕೆಂದ ಇಟ್ಟು ಸುಂದರ ಇದ್ಲಲ್ಲ, ಅವತ್ತಿನ ದಿನಮಾನದೊಳಗೆ ಕವಿ ಹೇಳ್ತಾನೆ, ಆ ಆಂಧ್ರಪ್ಪ ರಾಜ್ಯದೊಳಗ ಯಾವ ಕಡಪ ಜಿಲ್ಲಾದೊಳಗ ಅವಳಟ್ಟಂದ ಸುಂದರವಾಗಿರ್ತಕ್ಕಂಥ ಕೂಸ ಎಲ್ಲಿನೂ ಕೂಡ ನೋಡಿಲ್ಲ ತಿಳ್ಕೊಂಡಂತಿದ್ರು. ಹಟ್ಟು ರೂಪವತಿ ಯಾರು? ಮಲ್ಲಮ್ಮ. ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಅಟ್ಟ ರೂಪ ಅಂದ ಚಂದ ಅಂತಕ್ಕಂಥ ಕಾಣತಕ್ಕಂಥ ಮಗುವಿನನ್ನ ಅವಳ ಅಂದ ಚಂದ ಅಂತ ನೋಡಿ ನಾ ಎತ್ತುಗೋ ನೀ ಎತ್ತುಗೋ, ಯಾರು ಆಡಿಸೋರು ಬೇರೆ ಹಾಡೋರು ಬೇರೆ ಏನ್ರಿ, ಆ ಕೂಸಿನ ಜೋಗುಳ ಪದ ಆಡೋರು ಬೇರೆ. ಇಟ್ಟೆಲ್ಲ ಮಾಡ್ತಾ ಮಾಡ್ತಾ ಮಗುವಿಂದ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತದ. ಮಲ್ಲಮ್ಮ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತ. ಯಾರ ಮನೆಗಿಂದ ಹೆಣ್ಣು ಹುಡುತ್ತಲ್ಲ, ಆ ಹೆಣ್ಣು ಮಗುವಿಗಿಂದ ಯಾರ ಸಂಸ್ಕಾರ ಕೊಡ್ಬೇಕಂತ ಕೊಡಂದ ಕೇಳಿದ್ರೆ ತಾಯಿ ಆಗಿರ್ತಕ್ಕಂಥವಳು ಸಂಸ್ಕಾರ ಕೊಡಬೇಕು. ಮೊದಲ ತಂದೆ ತಾಯಿ ಸಂಸ್ಕಾರವಂತರಾಗಿರ್ಬೇಕು. ಒಬ್ಬ ತಾಯಿ ಸಂಸ್ಕಾರವಂತಳಾಗಿದ್ಲು ತಿಳ್ಕೊಂಡ್ರೆ ಮನೆಯೊಳಗಿಂದ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗುವಿಗೆ ಒಬ್ಬ ತಾಯಿ ಸಂಸ್ಕಾರ ಕೊಡಬೇಕು. ತಾಯಿ ಆಶ್ರಯದೊಳಗಿಂದ ಬೆಳಿಬೇಕು ಮಗಳು. ಇನ್ನ ಗಂಡಸ ಮಗ ಹುಟ್ಟಿದ್ರ ಅವನಿಗೆ ಯಾರು ಸಂಸ್ಕಾರ ಕೊಡ್ಬೇಕಂತ ಕೇಳಿದ್ರೆ ತಂದೆ ಆಗಿರ್ತಕ್ಕಂಥವು ಸಂಸ್ಕಾರ ಕೊಡಬೇಕು. ಅದಕ್ಕಾಗಿನೇ ಜಗತ್ತಿನ ಇತಿಹಾಸ ಏನ್ ಹೇಳ್ತದ ಅಂತ ಕೇಳಿದ್ರೆ, ಯಾರ ಮನೆತನದೊಳಗಿಂದ ದಂಪತಿಗಳಿಂದ ಸಂಸ್ಕಾರವಂತರಾಗಿರ್ತಾರೋ, ಯಾವ ಮನೆತನದೊಳಗಿಂದ ಆಧ್ಯಾತ್ಮದ ಜೀವಿಗಳಾಗಿರ್ತಾರೋ ಏನ್ರಿ, ತಂದೆ ತಾಯಿ ಸಂಸ್ಕಾರವಂತರ ಇದ್ರು ಅಂದ್ರ ಮಕ್ಕಳು ಕೂಡ ಸಂಸ್ಕಾರವಂತರಾಗಿ ಅಂದ ಹುಡುತ್ತಾರೆ. ಇಲ್ಲಿ ನೋಡ್ರಿ, ಇವತ್ತ ಮಲ್ಲಮ್ಮನ ತಂದೆ ತಾಯಿ ಯಾವಾಗಂದ ಎಷ್ಟು ಸಂಸ್ಕಾರವಂತರಾಗಿದ್ರು. ಸದಾಕಾಲ ಮಲ್ಲಯ್ಯನ ಧ್ಯಾನ, ಒಂದು ಕಡೆಗಿಂದ ಗಂಡನ ಸೇವೆ, ಇನ್ನೊಂದು ಕಡೆಗೆ ಏನ್ರಿ ಯಾರೇ ಬರಲಿ, ಕುರುಡ್ರು ಬರಲಿ, ಕುಂಟ್ರು ಬರಲಿ, ಅನಾಥರು ಬರಲಿ, ದೀನ ದಲಿತರು ಯಾರೇ ಬಂದ್ರು ಕೂಡ ಮನೆತನದೊಳಗಿಂದ ಪ್ರಸಾದ ಇಲ್ಲ ಅಂತಕೊಂಡಂತಿದ್ದಿಲ್ಲ, ದಾನ ಧರ್ಮ ಮಾಡ್ತಿದ್ರು. ಅವ್ರು ಎಂಥ ಸಂಸ್ಕಾರದಾಗ ಬೆಳೆದಿದ್ರು ಅಂತ ಸಂಸ್ಕಾರದೊಳಗಿನ ಮಕ್ಕಳು ಹುಡ್ತಾವ. ತಿಳ್ತಿಲ್ರಿ, ಹುಲಿ ಹೊಟ್ಟೆಗಿಂದ ಹುಲಿನೇ ಹುಡ್ತದ, ನಾಯಿ ಹೊಟ್ಟೆಗಿಂದ ನಾಯಿನೇ ಹುಟ್ಟೋದು. ಧರ್ಮವಂತರ ಹೊಟ್ಟೆ ಒಳಗ ಧರ್ಮವಂತ ಮಕ್ಕಳೇ ಹುಡ್ತಾರೆ ಹೊರತಾಗಿ ಅಂತ ಇಂಥ ಮಕ್ಕಳಂತಕ್ಕಂಥ ಹುಟ್ಲಿಕ್ಕೆ ಆಗಂಗಿಲ್ಲ. ಯಾವನೋ ಒಬ್ಬವ ದೊಡ್ಡ ಕಳ್ಳ ಪ್ರತಿನಿತ್ಯನ ಕೂಡ ಕಳತನ ಮಾಡ್ಲಾರ್ದೆ ಅವನಿಗೆ ಹೊಟ್ಟೆನೇ ತುಂಬತಿದ್ದಿಲ್ಲ, ಊಟನೇ ಹೋಗ್ತಿದ್ದಿಲ್ಲ. ಅವನಿಗೆ ದಿನ ಕಳತನ ಮಾಡ್ಬೇಕು, ಏಟ್ ಕೇಟ್ರೆ ಒಟ್ಟು ಕಳತನ ಮಾಡ್ಲಾರ್ದೇನೆ ಅವ ಊಟನೇ ಮಾಡ್ತಿದ್ದಿಲ್ಲ. ಇಂಥ ಯಾವಾಗ ಅಂದ ಇಂಥ ಕಳ್ಳನ ಹೆಣ್ತಿ ಅಂದ ಗರ್ಭಿಣಿ ಆದ್ಲು. ಕಳ್ಳನ ಹೆಣ್ತಿ ಗರ್ಭಿಣಿ ಆದ್ಲು. ಯಾವಾಗಿಂದ ಕಳ್ಳನ ಹೆಣ್ತಿಗೆ ಅಂದ 8 ತಿಂಗಳಂದ ಗರ್ಭ. ಪಾಪ ಕಳ್ಳ ಗಂಡ ಬಂದು ಹೆಣ್ತಿ ಇದ್ರಿ ಕುಂತು ಹೆಣ್ತಿಗೆ ಒಂದು ಮಾತಂದ. ಏನ ಅಂದ? ಏನ್ರಿ ಅಂದ್ಲು. ನೋಡು, ನಮಗೆ ಗಂಡಸ ಮಗ ಹುಡ್ತುವತ್ತಂದ್ರ ನಮ್ಮ ಮಗನ ನನ್ನಂಗೆಂದ ಕಳ್ಳನ ಮಾಡೋದು ಬೇಡ. ಇದು ನನ್ನ ಜೀವನಕ್ಕೆ ಅಂದ ಮುಗಿಲಿ. ನನ್ನಂಗೆಂದ ಕಳ್ಳನ ಮಾಡೋದು ಬೇಡ. ನನ್ನ ಮಗನಿಗೆಂದ ದೊಡ್ಡ ಡಾಕ್ಟರ್ ಮಾಡಾನು, ನನ್ನ ಮಗನಿಗೆ ದೊಡ್ಡ ಇಂಜಿನಿಯರ್ ಮಾಡಾನು ಅಂದ. ಏನ್ರಿ, ಮಗನ ದೊಡ್ಡ ಇಂಜಿನಿಯರ್ ಮಾಡೋನು, ದೊಡ್ಡ ಡಾಕ್ಟರ್ ಮಾಡಾನು ಅಂದ. ಅವಾಗ ಹೆಣ್ತಿ ಅಂದ್ಲು, ಇದು ಹೆಣ್ಣು ಹುಡುತ್ತಂದ್ರೆ ಹ್ಯಾಂಗ ಅಂದ. ಹೌದಲ್ರಿ, ಹೊಟ್ಟೆಗಿರ್ಲಕ್ಕಾಗಿನ ಗೊಟ್ಟೆಪ್ಪತ್ತು ಹೆಸರು ಇಟ್ಟಂಗ. ಪಾಪ ಹೆಣ್ತಿ ಏನಂತಾಳ, ಇವ ಕಳ್ಳ ಏನಂತಾನ, ನೋಡು ನಮಗ್ ಗಂಡಸ ಮಗ ಹುಡುತು ತಿಳ್ಕೊಂಡಂದ್ರ ನನ್ನಂಗೆಂದ ಮಗನಂದ ಕಳ್ಳನ್ ಮಾಡೋದು ಬೇಡ. ನನ್ನ ಮಗನಿಗೆಂದ ದೊಡ್ಡ ಡಾಕ್ಟರ್ ಮಾಡಾನು, ನನ್ನ ಮಗನಿಗೆಂದ ದೊಡ್ಡ ಇಂಜಿನಿಯರ್ ಮಾಡಾನು ಅಂದ. ಹೆಣ್ತಿ ಅಂದ್ಲು, ಮತ್ತ ಹೆಣ್ಣು ಹುಡುತ್ತಂದ್ರೆ ಹ್ಯಾಂಗ? ಇಲ್ಲ ಗಂಡೆ ಹುಡುತ್ತದ ಅಂದ. ಮತ್ತೆ ಹೆಣ್ಣು ಹುಡುತ್ತಂದ್ರೆ ಹೆಂಗ? ಈಗ ಅಂತಿರ್ತಾರೆ ನೋಡ್ರಿ, ಮತ್ತೆ ಹೊಟ್ಟೆಗಿರ್ಲಕ್ಕಾಗಿನ ಮೊದಲೊಂದು ಹುಟ್ಟಿರ್ತದ, ಮೊದಲೊಂದು ಗಂಡಸ ಮಗ ಹುಟ್ಟಿರ್ತದ ತಿಳ್ಕೊರಿ. ಪಾಪ ಅವ್ರ ತಾಯಿ ಮತ್ತೆ ಗರ್ಭಿಣಿ ಇರ್ತಾಳ. ಕೇಳ್ತಾರಲ್ಲ ಮಗನಿಗೆ, ಪಾಪು ನಿನಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳ್ತಾರಲ್ಲ ಮಕ್ಕಳಿಗೆ ಕೇಳ್ತಾರೆ, ನಿನಗೆ ತಮ್ಮ ಬೇಕೋ ತಂಗಿ ಬೇಕು? ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿ ಬೇಕಂತ. ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನಾಯಿ ಕುನ್ನಿ ಬೇಕು ಅಂತದ. ಅದಕ್ಕೆ ಪಾಪ ಅದಕ್ಕೆ ಏನು ಬೇಕು ಅದನ್ನು ಕೇಳ್ಯದ. ಹಂಗ ಇವರಿಬ್ರು ಕಚ್ಚಾಡಕತ್ರು. ಯಾರು? ಕಳ್ಳನ ಹೆಣ್ತಿ. ಇಲ್ಲ ಗಂಡೆ ಹುಡ್ತದ, ಹೆಣ್ಣೆ ಹುಡ್ತದ. ಹಿಂಗೆಲ್ಲ ಕಚ್ಚಾಡದ್ರೊಳಗೆ ಅಂದ ಕೊನೆಗೆ ಅಂದ ಏನಂದ, ಆಯ್ತು ಬಿಡ, ಗಂಡು ಹುಟ್ಟದ್ರಿಂದ ಡಾಕ್ಟರ್ ಮಾಡೋ ಇಂಜಿನಿಯರ್ ಮಾಡೋನು, ಏನಾಗಿ ಹುಟ್ಟಲೆಕ್ಕ, ಒಟ್ಟ ನನ್ನಂಗೆಂದ ಕಳ್ಳನು ಮಾಡೋದು ಬೇಡ, ಅವನಿಗೆ ದೊಡ್ಡ ಆಫೀಸರ್ ಮಾಡೋಣ ತಿಳ್ಕೊಂಡೊಂದು ಮಾತಾಡ್ಕೊಂಡಂದ ಬಿಟ್ರು. ಮುಂದೆ ಒಂದು ತಿಂಗಳದಾಗಂದ ಬಾಣೆತನಾಯ್ತು. ಇವನ ಆಸೆದಂಗೆ ಗಂಡಸ ಮಗನೇ ಹುಡುತು. ಯಾವಾಗಿಂದ ಗಂಡಸ ಮಗ ಹುಡುತು, ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಆ ಕೂಸ 2 ಕೈ ಮುಟ್ಟಿಗೆ ಮಾಡ್ಕೊಂಡು ಹುಡುತು.
ಎರಡು ಕೈ ಮುಟ್ಟಿಗೆ ಮಾಡ್ಕೊಂಡೆ ಹುಡು. ಮಕ್ಕಳು ಮುಟ್ಟಿಗೆ ಮಾಡ್ಕೊಂಡಿರ್ತಾವಲ್ರಿ. ಯಾವಾಗಿಂದ ಕೂಸು ಮುಟ್ಟಿಗೆ ಮಾಡ್ಕೊಂಡೆ ಬಿಡ್ತು, 2-3 ದಿವಸ ಅವ್ರ ಕೈನೇ ಬಿಚ್ಚಿದ್ದಿಲ್ಲ ಅದು. ಓಣೇನು ಹೆಣ್ಮಕ್ಳೇನಂದ್ರು, ಅಯ್ಯ ತಂಗಿ ಕೂಸ ಮುಟ್ಟಿಗೆ ಹಿಡ್ಕೊಂಡಿದ್ದೆ ಅದು ಒಟ್ಟ ಕೈ ಬಿಚ್ಚಿದ್ದೆ ನೋಡಿಲ್ಲ, ಮತ್ತು ಹಂಗೆ ಮುಟ್ಟಿಗೆ ಹಿಡ್ಕೊಂಡು ಕೂತು ಅಂದ್ರೆ ನಾಳೆ ಕೈ ಹಂಗೆ ಆದವು ಅಂದ್ರೆ ಹೆಂಗ, ಜರ ಕೈ ಬಿಚ್ಚ್ರಿ ಅಂದ್ರು. ಯಾವಾಗಿಂದ ಕೈ ಬಿಚ್ಚ್ರಿ ಹತ್ತುಕೊಂಡು ಒತ್ತಾಯ ಮಾಡಿ ಹಿಂಗೆ ಕೈ ಬಿಚ್ಚಿ ನೋಡಿದ್ರ ಕೈಯಾಗ ಒಂದು ಬಂಗಾರ ಉಂಗ್ರಿತ್ತು, ಕೂಸಿನ ಕೈಯಾಗ. ಯಾವಾಗಿಂದ ಕೈಯಾಗಿಂದ ಕೂಸಿನ ಕೈಯಾಗಿಂದ ಬಂಗಾರ ಉಂಗ್ರಿತ್ತು. ಅದು ಉಂಗ್ರ ಎಲ್ಲಿದು ಹೊತ್ತುಕೊಂಡ ಕೇಳಿದ್ರ ಬಾಣೆತನ ಮಾಡಕ್ಕೆ ಬಂದಿದ್ದ ನರ್ಸ್ ಬಾಯಿ ಕೈಯನ್ನು ಉಂಗ್ರನೇ ಕಳವು ಮಾಡ್ಕೊಂಡು ಹುಟ್ಟದ. ಇದು ಇಂಜಿನಿಯರ್ ಆಗ್ಬೋದ? ಆಕೆ ಏನು ಹೆರಿಗೆ ಮಾಡಕ್ಕೆ ಬಂದಿದ್ಲಲ್ಲ, ಬಾಣೆತನ ಮಾಡಕ್ಕೆ ಬಂದಿದ್ಲಲ್ಲ ಏನ್ರಿ, ಆ ಹೆರಿಗೆ ಮಾಡ್ತಕ್ಕಂಥ ನರ್ಸ್ ಬಾಯಿ ಕೈಯಂದೇ ಉಂಗ್ರನೇ ಕಳವು ಮಾಡ್ಕೊಂಡು ಹುಟ್ಟದ. ಇದು ಇಂಜಿನಿಯರ್ ಆಗೋದ್ರಿ. ಕಳ್ಳನ ಹೊಟ್ಟೆ ಕಳ್ಳೆ ಹುಟ್ಟಬೇಕಲ್ಲ, ಸುಳ್ಳು ಹೊಟ್ಟೆಗಂದ ಸುಳ್ಳೆ ಹುಟ್ಟಬೇಕು ಅಂತಿರ್ತಾರಲ್ಲ. ಅವ್ರ ಅಪ್ಪ ಇವನ್ಕ ಕಳ್ಳಿದ್ನು ಯಪ್ಪ, ಅದಕ್ಕೆ ಮಗ ಮುಂದೆ ಹಿಂಗೆ ಹುಟ್ಟನು. ಅವ್ರ ಅಪ್ಪ ಕೆಟ್ಟ ಸುಳ್ಳು ಹೇಳ್ತಿತ್ತು, ಮುಂದೀಗ ಮಗ ಹುಟ್ಟದ ಅವನಕ ಹೆಚ್ಚಿಗೆ ಸುಳ್ಳು ಹೇಳಕತ್ತದ ತಿಳ್ಕೊಂಡು ಅಂತೀರಿಲ್ಲ ನೀವು. ನೋಡ್ರಿ, ಇನ್ನ ತಂದೆ ತಾಯಿ ಸಂಸ್ಕಾರ ಹೆಂಗಿರ್ತದ, ತಂದೆ ತಾಯಿ ಬಲ್ಲಿಂದ ಏನ್ರಿ ಯಾವ ರೀತಿಯಾಗಿಂದ ಸಂಸ್ಕಾರ ಇರ್ತದ ಅದೇ ರೀತಿಯಾಗಿಂದ ಮಕ್ಕಳು ಬೆಳಿತಾವ. ನಿಮ್ಗೆ ಕಲ್ಪನೆ ಇರಲಿ. ನೀವೆಲ್ಲ ನಾನು ನಿನ್ನಿನ ದಿವಸದಿಂದ ಕೆಲವು ಮಾತುಗಳನ್ನು ಹೇಳಿದೆ ನಾನು ನಿಮಗೆ. ಏನತ್ತ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗ ಮಹಾತ್ಮರ ಫೋಟೋಗಳನ್ನು ನೋಡ್ರಿ, ಪುರಾಣ ಪ್ರವಚನಗಳನ್ನು ಕೇಳ್ರಿ, ಮಹಾತ್ಮರ ದರ್ಶನವನ್ನು ಮಾಡ್ರಿ, ಗುಡಿಗುಂಡಾರಗಳಿಗೆಂದ ಹೋಗ್ರಿ. ನಾವು ಎಲ್ಲರನ್ನ ಇಂಥ ಫೋಟೋಗಳು ನೋಡಿದ್ವಿ, ಸಿನಿಮಾ ನೋಡಿದ್ವಿ, ಧಾರಾವಾಹಿ ನೋಡಿದ್ವಿ ಎತ್ತಿಕೊಂಡ್ರ ಅಂತ ಮಕ್ಕಳೇ ಬಿಡ್ತಾವೆ. ಯಾಕೆ ಹತ್ತುಕೊಂಡ ಕೇಳಿದ್ರ, ನೀ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗ ನೀ ಏನು ಊಟ ಮಾಡ್ತಿದ್ದಿ, ನೀವು ಉಂಡಿರ್ತಕ್ಕಂಥ ಪದಾರ್ಥ ಆ ಗರ್ಭದಾಗಿರ್ತಕ್ಕಂಥ ಕೂಸಿಗೆ ಹೋಗಿತ್ತು. ಹೋಗೋದಿಲ್ಲ, ಅಯ್ಯ ನೀ ಹೆಚ್ಚಿಗೆ ಉಣ್ಬೇಕಯ್ಯವ, ಈಗ ಎಡ್ ಹೊಟ್ಟೆ ಹಾಕವ್ ನಿಮ್ಮ ಅಂತಾರಿಲ್ರಿ. ನೀನು ಹೆಚ್ಚಿಗೆ ಉಣ್ಬೇಕ. ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನಂತಾರ, ಏನ್ರಿ ಚಲೋದ ಉಣಿಸ್ತಾರ. ಯಾಕ, 2 ಹೊಟ್ಟೆಗವ, ಅದಕ್ಕೆ ನೀ ಜರ ಚಂದ ಊಟ ಮಾಡತ್ತಿಕೊಂಡು ಬಾಣಂದಿ ಯಾವ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಂತ ಹೇಳ್ತಾರ. ಅಂದ್ರ ಇದರ ಅರ್ಥ ಏನು ಒತ್ತುಕೊಂಡ ಕೇಳಿದ್ರ, ನೀ ಏನು ಊಟ ಮಾಡ್ತೀಯ ಅದು ನಿನ್ನ ಕೂಸಿಗೆಂದು ಹೊಕ್ಕದ, ನೀ ಏನು ಕುಡಿತಿದಿ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ಕೇಳ್ತಿದಿ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ನೋಡ್ತಿದೆಯಲ್ಲ ಅದು ಎಲ್ಲವೂ ಕೂಡ ಕೂಸಿಗೆಂದು ಹೊಕ್ಕದೆ. ನೀವ್ ಏನು ಉಣ್ತೀರಿ ಅದು ಕೂಸಿಗೆಂದು ಮುಡ್ತದೆ, ನೀವ್ ಏನು ಕುಡಿತೀರಿ ಅದು ಎಲ್ಲವೂ ಕೂಡ ಕೂಸಿಗೆ ಮುಡ್ತದೆ. ನೀ ಏನ್ ನೋಡ್ತಿಯಲ್ಲ, ನೀ ನೋಡಿರ್ತಕ್ಕಂಥ ಪ್ರತಿಬಿಂಬ ಆ ಗರ್ಭದೊಳಗಿರ್ತಕ್ಕಂಥ ಕೂಸನ್ನು ಕೂಡ ನೋಡ್ತಿರ್ತದೆ. ಅದು ತಲೆಯಾಗಿರ್ಲಿ ಮಗ ಏನ್ರಿ. ಅದಕ್ಕಾಗಿನೇ ನಿಮಗೆ ಏನು ಹೇಳ್ತೀವಿ ಎತ್ತಿಕೊಂಡ ಕೇಳಿದ್ರ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗನಾಯ್ತು, ಅದಕ್ಕಿಂತ ಪೂರ್ವದೊಳಗಾಯ್ತು, ನೀವೆಲ್ಲ ದಂಪತಿಗಳನ್ನ ನೀವು ಗಂಡ ಹೆಂಡತಿ ಸಂಸ್ಕಾರವಂತರಾಗಿದ್ರು ಮಾತ್ರ ನಿಮ್ಮ ಗರ್ಭದೊಳಗಿಂದ ಸಂಸ್ಕಾರವಂತ ಮಕ್ಕಳು ಹುಡ್ತಾವ. ಇಲ್ಲದೆ ಇದ್ರೆ ಹುಡ್ತಾವೇನ್ರಿ? ಯಾವ ಸಂಸ್ಕಾರವಂತರು ಮಕ್ಕಳನ್ನ ಹುಟ್ಟಂಗಿಲ್ಲ. ನಾವು ತಂದೆ ತಾಯಿ ಯಾವ ರೀತಿಯಾಗ ಇರ್ತೀವೋ ಆ ರೀತಿಯಾಗ ಮಕ್ಕಳು ಹುಡ್ತಾವತ್ತು ಗುಣಕ್ಕೆ. ಇಲ್ಲಿ ಯಾವ ನಿರ್ಮಲಾದೇವಿ ಮತ್ತು ಜ್ಞಾನರೆಡ್ಡಿ ಇವರು ಸದಾಕಾಲದ ಭಕ್ತಿ ಸಂಪನ್ನರಾಗಿದ್ರು. ಧರ್ಮದ ಕಾರ್ಯಗಳನ್ನು ಮಾಡ್ತಾ, ದಾನ ಧರ್ಮಾದಿಗಳನ್ನು ಮಾಡ್ತಾ, ಏನೆಲ್ಲ ಜೀವನ ಅಂತಕ್ಕಂಥ ಕಳೀತಕ್ಕಂಥದನ್ನ ಮಾಡ್ತಿದ್ರಲ್ಲ, ಅದಕ್ಕಾಗಿನೇ ಮಲ್ಲಮ್ಮ ಅಟ್ಟು ಸಂಸ್ಕಾರವಂತ ಮನಿತನದೊಳಗೆಂದು ಹುಟ್ಟಾಳೆ. ಎಲ್ಲ ಮಕ್ಕಳ ತೆರನಾಗಿನೇ ಹುಟ್ಟಲು ಮಲ್ಲಮ್ಮ. ಎಲ್ಲ ಮಕ್ಕಳ ತೆರನಾಗಿನ ಆಟ ಪಾಠಗಳನ್ನು ಆಡ್ತಿದ್ಲು. ಆದ್ರ ಆಶ್ಚರ್ಯ ಏನು ಒತ್ತುಕೊಂಡ ಕೇಳಿದ್ರೆ, ಯಾವಾಗಿಂದ ಮಲ್ಲಮ್ಮ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು ಏನ್ರಿ. 2 ಕೈಗಳ ತನ್ನ ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು. ಕಾಲಿನಿಂದ ನೆಲ ಅಂತಗನ ಒದಿತಿದ್ಲು. ನೋಡ್ರಿ, ಮಕ್ಕಳಿಗೆ ಹಂಗತ್ ಮನಗಸ್ರಿ ನೀವು ಏನ್ರಿ ಮಾಡ್ತಾವಿಲ್ಲ, ಏನ್ ಮಾಡ್ತಾವ, 2 ಕೈಯನ್ನು ಮುಟ್ಟಿ ಮಾಡ್ಕೊಂಡು ಆಡ್ತಾವ. ಕಾಲಿನಿಂದ ನೀವು ತೊಟ್ಟಲ್ದಾಗ ಮನಗಿಸಿದ್ರು ತೊಟ್ಟಲಿಕ್ಕೆಂದ ಒದಿತಾವ ಏನ್ರಿ. ನೆಲ ಮೇಲೆ ಮನಗಿಸ್ತಾರ ಅಂದ್ರೆ ನೆಲಕ್ಕೆಂದ ಒದಿತಾವ. ಅವಕ್ಕೆ ಬ್ಯಾನ್ ಆಗಂಗಿಲ್ಲ, ಒದಿತಿರ್ತಾವ. ನಾವು ಮಕ್ಕಳು ಆಟ ಆಡ್ತಾವತ್ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಮಲ್ಲಮ್ಮ ಸುಮ್ಸುಮನೆಯಿಂದ ಎಲ್ಲ ಮಕ್ಕಳ ತೆರನಾಗದ ಆಟಗಳನ್ನು ಆಡಂಗಿಲ್ಲ. ಹಾಗಾದ್ರೆ ತನ್ನ 2 ಕೈಗಳನ್ನು ಯಾಕೆ ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು ಒತ್ತುಕೊಂಡ ಕೇಳಿದ್ರೆ ಏನ್ರಿ, ಮಕ್ಕಳೆಲ್ಲ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಯಾಕೆ ಆಡ್ತಾವ ಒತ್ತುಕೊಂಡ ಕೇಳಿದ್ರೆ ಏನ್ರಿ, ಪರಮಾತ್ಮನಿಗೆ ಅಂತ ಹೇಳ್ತಾವ, ಹೇ ಪರಮಾತ್ಮ, ನಾನು ಈ ಭೂಮಿಗೆ ಬರುವಂತ ಪ್ರಸಂಗದೊಳಗೆ ನಿನ್ನ ಮಾತು ಕೊಟ್ಟು ಬಂದೀನಿ. ಏನಂತ ಮಾತು ಕೊಟ್ಟಿನಿ? ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನ್ನ ಪೂಜೆ ಪುನಸ್ಕಾರಗಳ ಮಾಡ್ತೀನಿ, ದಾನ ಧರ್ಮಾದಿಗಳನ್ನ ಮಾಡ್ತೀನಿ. ಕೊನೆಗೆ ನೀ ಇಷ್ಟೆಲ್ಲ ಮಾಡಿ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದಿರ್ತೀವಲ್ಲ, ಮಕ್ಕಳು ಕೂಡ ಅದಕ್ಕಾಗಿ ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾವ. ಏನತ್ತ? ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರಗಳಂತಕ್ಕಂಥದನ್ನ ತನ್ನ 2 ಕೈ ಒಳಗೆ ಮುಷ್ಟಿ ಮಾಡ್ಕೊಂಡು ಹಿಡ್ಕೊಂಡಿರ್ತಾವ. ಯಾಕ?
ಒಂದು ಸಾರಿ ನಾನು ಮುಷ್ಟಿಯನ್ನು ಬಿಚ್ಚಿ ಬಿಟ್ಟನೆ ತಿಳ್ಕೊಂಡ್ರ ಕಾಮ ನನ್ನ ಶರೀರದ ಒಳಗೆಂದು ಸೇರ್ತು, ಕ್ರೋಧ ನನ್ನ ಶರೀರದ ಒಳಗೆಂದು ಸೇರ್ತು, ಮದಮತ್ಸಗಳನ್ನ ನನ್ನ ಶರೀರದ ಒಳಗೆಂದು ಸೇರಿದ್ರೆ ನಾನು ಭಗವಂತನ ಧ್ಯಾನ ಮರಿತೀನಲ್ಲ ತಿಳ್ಕೊಂಡು ಎಲ್ಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗಿಟ್ಕೊಂಡು ಆಟ ಆಡ್ತಿರ್ತಾನೆ. ಇದು ಶರಣರ ಮಕ್ಕಳದು. ಈ ಎಲ್ಲ ಸಕಲ ಇಂದ್ರಿಯಗಳನ್ನ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಬುದ್ಧಿ, ಚಿತ್ತು, ಮನಸ್ಸು, ಅಹಂಕಾರ ನಮ್ಮಂತ ಏನದವಲ್ಲ ಇವೆಲ್ಲ ತನ್ನ ಮುಷ್ಟಿ ಒಳಗಿಟ್ಕೊಂಡು ನಮ್ಮ ಮಲ್ಲಮ್ಮ ಆಟ ಆಡ್ಲಿಕ್ಕತ್ತ. ಯಾವಾಗ ಈ ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗಿಟ್ಕೊಂಡ ಆಟ ಆಡ್ತಿಲ್ಲ. ಹಿಂದೆ ನೀವೆಲ್ಲರೂ ಕೂಡ ಕೇಳಿರ್ಬೇಕು, ಅಕ್ಕ ಮಾದೇವಿ ಯಾವಾಗ ಉಡುತಡಿ ಅಂತಗನ ಬಿಟ್ಟು ಕಲ್ಯಾಣಕ್ಕೆ ಬರುವಂತ ಪ್ರಸಂಗದ ಒಳಗ ತನ್ನದೇ ಆಗಿರ್ತಕ್ಕಂಥ ಒಂದು ವಚನವನ್ನ ಬರೀತಾಳೆ. ಅಕ್ಕ ಮಾದೇವಿ ಬರೆದಿರ್ತಕ್ಕಂಥ ವಚನ ಅವಳು ಏನಂತಾಳ, ಉಡುತಡದಿಂದ ಬಸವ ಕಲ್ಯಾಣಕ್ಕೆ ಬರ್ಲಿಕ್ಕತ್ತಾಳೆ. ಹಿಂಗೆ ಬರುವಂತ ಪ್ರಸಂಗದ ಒಳಗ ಅವಳೊಂದು ವಚನ ಬರೀತಾಳ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದಮತ್ಸರಗಳೇ ನಿಲ್ಲು ನಿಲ್ಲು. ಯಾರಿಗೆ ಹೇಳ್ತಾಳ? ಮನುಷ್ಯರಿಗೆ ಹೇಳುವುದಲ್ಲ, ತನ್ನ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳಿಗೆಂದ ಹೇಳ್ತಾಳೆ. ತನ್ನ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳಿಗೆಂದ ಹೇಳ್ತಾಳೆ. ಏನಂತ? ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದಮತ್ಸರಗಳ ನಿಲ್ಲು ನಿಲ್ಲು. ನಾನು ಚನ್ನಮಲ್ಲಿಕಾರ್ಜುನನ್ನ ಕಾಣಕ್ಕೆಂದ ಹೊಂಟೀನಿ ನೋಡು. ಅಪ್ಪಿ ತಪ್ಪಂದ ನನಗೆಂದ ಕಾಮ ಕಾಡ್ತು ತಿಳ್ಕೊಂಡ್ರ ನನಗೆ ಮಲ್ಲಯ್ಯನನ್ನ ಕಾಣ್ಲಿಕ್ಕೆಂದ ಆಗಂಗಿಲ್ಲ. ಕ್ರೋಧ ಕಾಡ್ತು ಅಂತಂದ್ರ ನನಗೆ ಮಲ್ಲಯ್ಯನನ್ನ ಕಾಣಕ್ಕೆಂದ ಆಗಂಗಿಲ್ಲ. ಮದಮತ್ಸರಗಳಿಂದ ಕಾಡಿದ್ರೆ ನನಗೆ ಮಲ್ಲಯ್ಯನನ್ನ ಕಾಣ್ಲಿಕ್ಕೆಂದ ಆಗಂಗಿಲ್ಲ. ಅದಕ್ಕೆ ನನಗೆ ಎಲ್ಲ ಇಂದ್ರಿಯಗಳು ನೀವು ಇಲ್ಲೇ ನಿಂದಿರಿ ನಾನು ಚನ್ನಮಲ್ಲಿಕಾರ್ಜುನ ಕಾಣಬೇಕಂತ ತಿಳ್ಕೊಂಡು ಹೆಂಗ ಅಕ್ಕ ಮಾದೇವಿ ಅಂದ ವಚನ ಅಂತಕ್ಕಂಥ ಬರಿತಾಳೋ ಹಂಗಿಲ್ಲಿ ಮಲ್ಲಮ್ಮ ತನ್ನ ಬಾಲ್ಯದೊಳಗಿನ ತನ್ನ ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡ ಆಟ ಆಡ್ತಾಳ. ಕಾಲಿನಿಂದ ತೊಟ್ಟಿಲವನ್ನು ಒದಿತಾಳೆ. ಮಲ್ಲಮ್ಮ ಆಟ ಆಡಬೇಕಾದ್ರ ಕಾಲಿನಿಂದ ತೊಟ್ಟಿಲವನ್ನು ಒದಿತಾಳೆ. ಎದಕ್ಕೆ ಒದಿತಾಳ? ಎಲ್ಲ ಮಕ್ಕಳು ಕೂಡ ಒದಿತಾವ. ಯಾಕೆ ಒದಿತಾವ ತಿಳ್ಕೊಂಡ ಕೇಳಿದ್ರೆ ಮಾಯೆ ಅವಳ ಶರೀರದ ಒಳಗಿಂದ ಪ್ರವೇಶ ಮಾಡ್ತಿರ್ತದಲ್ಲ, ಹಿಂಗ ಶರೀರದ ಒಳಗಿಂದ ಪ್ರವೇಶ ಮಾಡ್ಬೇಕಾದ್ರ ಆ ಮಲ್ಲಮ್ಮ ಕಾಲಿನಿಂದ ಮಾಯೆಯನ್ನ ಒದಿತಿರ್ತಾಳ. ಏನ್ರಿ? ಮಲ್ಲಮ್ಮ ತನ್ನ ಕಾಲಿನಿಂದ ಮಾಯೆಯನ್ನ ಒದಿತಿರ್ತಾಳ. ಯಾಕ? ನಾನು ಮಲ್ಲಯ್ಯನನ್ನು ಒಲಿಸ್ಕೋಬೇಕು, ನಾನು ಮಲ್ಲಯ್ಯನ ಧ್ಯಾನ ಮಾಡಬೇಕು, ನಾನು ಮಲ್ಲಯ್ಯನ ಆರಾಧನೆ ಮಾಡಬೇಕು, ನನ್ನ ಶರೀರದೊಳಗೆ ನೀ ಬರಬೇಡ, ನೀ ಬಂದು ಎತ್ತುಕೊಂಡ್ರ ನನಗೆ ಯಾವುದು ಕೂಡ ಮಾಡೋಕ್ಕಾಗಂಗಿಲ್ಲ, ನನ್ನ ಶರೀರದೊಳಗೆ ನೀ ಬರಬೇಡ ಎತ್ತುಕೊಂಡು ಕಾಲಿನಿಂದ ಮಾಯಿಯನ್ನು ಒದಿತಿದ್ಲತ್ತೆ ಮಲ್ಲಮ್ಮ. ನೋಡಿ, ನಮ್ಮ ಮಕ್ಕಳನ್ನು ಕೂಡ ಒದಿತಾವ, ನಮ್ಮ ಮಕ್ಕಳು ಕೂಡ ಮುಷ್ಟಿ ಮಾಡ್ಕೊಂಡ ಆಡ್ತಿರ್ತಾವ. ಆದ್ರೆ ಅದು ಪರಿಜ್ಞಾನ ಅಂದ್ರೆ ನಮಗಿರಂಗಿಲ್ಲ. ಯಾವಾಗಿಂದ ನಮ್ಮ ಮಕ್ಕಳ ಶರೀರದ ಒಳಗದ ಮಾಯ ಪ್ರವೇಶ ಆಯ್ತು ಅನ್ನೋದನ್ನ ಯಾವದಕ್ಕೆ ಮಾಯ ಅಂತಾರೆ? ಮಾಯ ಅಂದ್ರೆ ಯಾವುದು? ಬಹಳ ಜನ ತಪ್ಪು ತಿಳ್ಕೊಂಡ. ಇದೇ ನಿಮ್ಮ ಸೊನ್ನಲಿಗೆ ಸಿದ್ದರಾಮಶಿವಗಳು ಒಂದು ಮಾತು ಹೇಳ್ತಾರೆ, ಹೆಣ್ಣು ಮಾಯಿ ಅಲ್ಲ, ಹೆಣ್ಣಿನನ್ನೇ ಮಾಯ ಎತ್ತುಕೊಂಡು ನಾವು ತಿಳ್ಕೊಂಡಿರ್ತೀವಲ್ಲ. ಸೊನ್ನಲಿಗೆ ಸಿದ್ದರಾಮಶಿವಗಳು ಒಂದು ಮಾತು ಹೇಳ್ತಾರೆ, ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಅಲ್ಲ, ಮಣ್ಣು ಮಾಯಿ ಅಲ್ಲ, ಮನದ ಮುಂದಣದ ಆಸೆ ಮಾಯಿ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡು, ಸಿದ್ದರಾಮೇಶ್ವರ ಹಂಗೆ ಹೇಳ್ತಾರ. ನಾವು ಹೆಣ್ಣಿನನ್ನ ಮಾಯ ಎತ್ತುಕೊಂಡಂತೀವಿ, ಹೆಣ್ಣು ಮಾಯ ಅಲ್ಲ. ಅವ್ರು ಇನ್ನೊಂದು ವಚನದೊಳಗೆ ಒಂದು ಮಾತು ಹೇಳ್ತಾರೆ, ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣಿನನ್ನ ಸಿದ್ದರಾಮಶಿವಗಳು ಎದಕ್ಕೆ ಹೋಲಿಸ್ತಾರ? ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣಂದ್ರೆ ಏನು ಹೊತ್ತುಕೊಂಡು ಕೇಳಿದ್ರ ಸಾಕ್ಷಾತ್ ಪರಮಾತ್ಮನ ಅವತಾರನೇ ಈ ಜಗತ್ತಿನೊಳಗಿಂದ ಹೆಣ್ಣದ ಹತ್ತುಕೊಂಡು ಅನ್ನುವಂಥದ್ದನ್ನ ಸಿದ್ದರಾಮಶಿವಗಳಿಂದ ಹೇಳ್ತಾರೆ, ಪರಮಾತ್ಮನ ಅವತಾರ. ಇಲ್ಲಿ ಮಾಯ ಅಂತಕೊಂಡ್ರೆ ನಾವೇನ್ ತಿಳ್ಕೊಂಡ್ವಿ? ಹೆಣ್ಣಿಗೆಂದ ಹೋಲಿಸ್ತೀವಿ. ಆದ್ರೆ ಹೆಣ್ಣು ಮಾಯ ಅಲ್ಲ. ಸಿದ್ದರಾಮಶಿವಗಳ ಮಾತಿಗೆ ಅನುಗುಣವಾಗಿ ನಮಗೇನು ಆಸೆ ಅಂತಕ್ಕಂಥದ್ದು ಏನೈತಲ್ಲ, ಆಸೆ ಅಂತಕ್ಕಂಥದ್ದು ಮಾಯನೇ ಹೊರತಾಗಿ ಹೆಣ್ಣು ಮಾಯ ಅಲ್ಲ. ನಾವೇನು ಆಸೆ ಪಡ್ತೀವಲ್ಲ ಏನ್ರಿ, ಬೇಕು ಬೇಕು ಬೇಕು. ಈ ಜಗತ್ತಿನೊಳಗಂದ್ರೆ ಶ್ರೀಮಂತರು ಯಾರು, ಬಡವರು ಯಾರು ಒತ್ತುಕೊಂಡಂತ ಕೇಳಿದ್ರೆ ಬಹುಶಃ ನೀವೆಲ್ಲರೂ ಕೂಡ ಕಲ್ಪನಾ ಮಾಡ್ಕೋರಿ. ಯಾರಿಗೆಂದು ಶ್ರೀಮಂತರು ಅನ್ಬೇಕಂತಕೊಂಡಂತ ಕೇಳಿದ್ರ ಯಾವ ಸಾಕಂತಾನ ಅವ ಶ್ರೀಮಂತ, ಯಾವ ಬೇಕಂತಾನಲ್ಲ ಅವನೇ ಬಡವ. ದೇವ್ರ ಮುಂದೆ ಹೋಗಿ ಬೇಡ್ಕೋತಿರಿಲ್ಲ ಏನ್ರಿ? ಮಲ್ಲಯ್ಯನ ಗುಡಿಗೆ ಬಂದು ಎರಡು ಕೌಂಟ್ ನಾರ ಊದಿನ ಕಡಿ ತೊಗೊಂಡು ಬಂದು ಏನ್ರಿ, ಮಲ್ಲಯ್ಯನ ಗುಡಿ ಬಾಗಿಲಿಗೆ ಜೀಟ್ಗಲ್ ಕೊಟ್ಟು ಅದೇ ದೀಪಕ್ಕೆ ಹಚ್ಚೋದು, ಅಲ್ಲೇ ಜೀಟ್ಗಲ್ ಕೊಟ್ಟು ಬೆಳಗೋದು. ನಮ್ಮ ಮನೆಗೆ ಶ್ರೀಮಂತಿಗೆ ಬರಬೇಕು, ನಮ್ಮೇ ಊರಾಗ ದೊಡ್ಡ ಶ್ರೀಮಂತರಾಗಬೇಕು ಏನ್ರಿ. ನನ್ನ ಗಂಡೆಗೆ ಒಳ್ಳೇದಾಗಲಿ, ನನ್ನ ಹೆಂಡತಿಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನಮ್ಮ ಮನೆನೇ ಶ್ರೀಮಂತ ಆಗ್ಬೇಕಂತಕೊಂಡು ಶ್ರೀಮಂತ ಇದ್ದವನು ಕೂಡ ಬಂದು ಮಲ್ಲಯ್ಯನ ಬಳಿ ಬೇಡ್ಕೋತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಬಡವ. ಯಾರಿಗೇನು ಶ್ರೀಮಂತರಬೇಕಂತಕೊಂಡು ಕೇಳಿದ್ರ ಈ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ
ಇದು ಏನು ಇದ್ದವಂದ ಈ ಊರಾಗ ಯಾರ್ರೀ ಶ್ರೀಮಂತರ ತಗೊಂಡು ಕೇಳಿದ್ರೆ ನಮ್ಮ ಊರಾಗ ಒಬ್ಬನೇ ಅದನ್ರಿ ಅಪ್ಪ ಅವರು. ಅವನ 100 ಎಕರೆ ಹೊಲ ಅದ, ಕಂಡಾಪಟ್ಟಿ ರೊಕ್ಕ ಅದ, ಅವನ ಮನೆಗೆ ಸಿಕ್ಕಾಪಟ್ಟಿ ಬಂಗಾರ ಅದ. ಇದು ಎಲ್ಲ ಇದ್ದವನಿಗೆ ನೀವೇನು ಶ್ರೀಮಂತರ ಅಂತೀರಲ್ಲ, ನಾವು ಇವರಿಗೆಂದ ಶ್ರೀಮಂತರ ತಗೊಂಡ ನಂಗೆಲ್ಲ. ಹಾಗಾದ್ರೆ ಯಾರು ಶ್ರೀಮಂತರ ತಗೊಂಡು ಕೇಳಿದ್ರೆ ಯಾವನ ಬಲ್ಲೆಂದ ಹೃದಯ ಶ್ರೀಮಂತಿಕೆ ಇರ್ತದಲ್ಲ ಅವ ನಿಜವಾಗಿರ್ತಕ್ಕಂಥ ಶ್ರೀಮಂತನ ಹೊರತಾಗಿ ಹೃದಯ ಶ್ರೀಮಂತಿಕೆ ಇರ್ಲಾರ್ದವ್ರಂದ ಶ್ರೀಮಂತರಲ್ಲ. ಯಾರಿಗೆ ದೊಡ್ಡವರು ಹೊತ್ತುಕೊಂಡಂತೀವಿ, ಯಾರಿಗೆ ನಿಮ್ಮ ಊರಾಗ ದೊಡ್ಡವರು ಹೊತ್ತುಕೊಂಡ ಕೂಡನ ಇಂಥವ್ರು ಶ್ರೀಮಂತರನ್ನ ತೋರಿಸ್ತೀರಿ. ಅವ್ರು ಶ್ರೀಮಂತರನ್ನ ತೋರಿಸಿ ಇವರೇ ನಮ್ಮ ಊರಿಗಂದ ದೊಡ್ಡವರು ಹತ್ತುಕೊಂಡ್ರ ಅವ್ರು ದೊಡ್ಡವರಾಗಂಗಿಲ್ಲ. ಹಾಗಾದ್ರೆ ಈ ಭೂಮಿ ಮೇಲಿಂದ ಯಾರು ದೊಡ್ಡವರು ಹತ್ತುಕೊಂಡು ಕೇಳಿದ್ರೆ ಯಾವನ ಬಲ್ಲಿಂದ ದೊಡ್ಡ ಗುಣ ಅದಲ್ಲ ಅವನೇ ನಿಜವಾಗಿರ್ತಕ್ಕಂಥ ದೊಡ್ಡವನೇ ಹೊರತಾಗಿ ಶ್ರೀಮಂತಿಕೆ ಇದ್ದನು ಕೂಡ ಇನ್ನೊಬ್ಬರ ಆಸ್ತಿ ಮುಣಿಸ್ಕೋಬೇಕನ್ನುವಂಥ ಗುಣ ಇದ್ರ ಏನ್ರಿ, ಇನ್ನೊಬ್ರು ರೊಕ್ಕ ತಿನ್ಬೇಕನ್ನುವಂಥ ಗುಣ ಇದ್ರ, ಇನ್ನೊಬ್ರಿಗಂದ ಏನ್ರಿ ಆಸ್ತಿ ಪಾಸ್ತಿಗಳನ್ನು ಮುಣಿಸ್ಕೋಬೇಕನ್ನುವಂಥ ಗುಣ ಇತ್ತು ಹತ್ತಿಕೊಂಡ್ರ ಅವ ಏಸ್ ಕಾಲಕ್ಕೂ ಕೂಡ ಶ್ರೀಮಂತನಾಗಕ್ಕಾಗಂಗಿಲ್ಲ, ಅವ ಏಸ್ ಕಾಲಕ್ಕೂ ಕೂಡ ದೊಡ್ಡವನಾಗಕ್ಕಾಗಂಗಿಲ್ಲ. ಇಲ್ಲಿ ದೊಡ್ಡ ಗುಣ ಅನ್ನತಕ್ಕಂಥದ್ದು ಬೇಕು, ಮನುಷ್ಯನ ಬೆಲೆಯಿಂದ ಹೃದಯ ಶ್ರೀಮಂತಿಕೆ ಅನ್ನೋದು ಬೇಕು. ಅಂದಾಗ ಮಾತ್ರ ಇವ್ರು ದೊಡ್ಡವರಾಕಾರ, ಇವರಂದ ಶ್ರೀಮಂತರಾಕಾರೆ ಹೊರತಾಗಿ ಎಲ್ಲರೂ ಕೂಡ ದೊಡ್ಡವರಾಗಕ್ಕಾಗಂಗಿಲ್ಲ, ಎಲ್ಲರೂ ಕೂಡ ಶ್ರೀಮಂತರಾಗಕ್ಕಾಗಂಗಿಲ್ಲ. ಇಲ್ಲಿ ನಾವು ಎದಕ್ಕೆಲ್ಲ ಆಸೆ ಪಡ್ತೀವಿ ತಗೊಂಡು ಕೇಳಿದ್ರ ಏನ್ರಿ ನಾವು ಇನ್ನ ರೊಕ್ಕ ಬೇಕು, ಏನ್ರಿ ಬಂಗಾರ ಬೇಕು, ಆಸ್ತಿ ಬೇಕು, ನಮಗೆಲ್ಲಾನು ಕೂಡ ಬೇಕು ಬೇಕು ಹೊತ್ತುಕೊಂಡು ಅನ್ನುವಂಥದ್ದು ಏನೈತಲ್ಲ ನಾವು ಎಂದೂ ಕೂಡ ದೊಡ್ಡವರಾಗಕ್ಕಾಗಂಗಿಲ್ಲ. ನಾನು ನನಗೆ ಅದಕ್ಕಾಗಿನೇ ಹಿಂದೆ ಏನ್ರಿ ಬಸವ ಕಲ್ಯಾಣದೊಳಗ ಅನುಭವ ಮಂಟಪದೊಳಗ ಒಂದು ಚರ್ಚೆ ನಡೆದಿತ್ತು. ಬಸವಣ್ಣವ್ರ ಕಾಲಕ್ಕ ಪ್ರಭುದೇವರು ಅವ ಅನುಭವ ಮಂಟಪದಿಂದ ಅಧ್ಯಕ್ಷರಾಗಿದ್ರು. ಎಲ್ಲ ಎದುರಿಗೆ ಎಲ್ಲ ಶರಣರೆಲ್ಲ ಕುಂತಿದ್ರು. ಅವಾಗ ಪ್ರಭುದೇವರಿಂದ ಒಂದು ಪ್ರಶ್ನೆ ಕೇಳಿದ್ರು. ಏನಂತ ಪ್ರಶ್ನೆ ಕೇಳಿದ್ರು? ಕೈಲಾಸಕ್ಕೆ ಅಂತ ಯಾರು ಹೋಗ್ತೀರಿ ಅಂತ ಕೂಡ ಪ್ರಶ್ನೆ ಕೇಳಿದ್ರು. ನೋಡ್ರಿ, ಪ್ರಭುದೇವರು ಎಲ್ಲ ಶರಣರಿಗೆ ಬಸವಣ್ಣ ಕುಂತಾನೆ, ಚೆನ್ನ ಬಸವಣ್ಣ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಈ ಎಲ್ಲ ಶರಣರೆಲ್ಲ ಎದುರಿಗೆಂದ ಕೂತ್ಕೊಂಡಾರೆ. ಪ್ರಭುದೇವರಿಂದ ಮ್ಯಾಲೆ ಕೂತ್ಕೊಂಡ ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ? ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂತೇಳಿ ಪ್ರಶ್ನೆ ಮಾಡೋದು. ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ತಗೊಂಡು ಕೇಳಿದಾಗ ಅವಾಗ ಎಲ್ಲರೂ ಕುಣಿದು ಒಬ್ಬರು ಮಾರಿ ಒಬ್ರು ನೋಡ್ಕೋತ ಕುಂತರು. ಬಸವಣ್ಣವ್ರು ಎದ್ದು ನಿಂತು ಬಸವಣ್ಣನ ಮುಖ ನೋಡಿಂದ ಪ್ರಭುದೇವ್ರ ನಕ್ಕರು, ಪ್ರಭುದೇವ್ರ ಮುಖ ನೋಡಿಂದ ಬಸವಣ್ಣವ್ರ ನಕ್ಕರು. ಅವಾಗಿಂದ ಯಪ್ಪ ಪ್ರಭುದೇವ್ರೆ ಇನ್ನೊಂದು ಸರಿ ಕೇಳ್ರಿಪ್ಪ ಅಂದ ಬಸವಣ್ಣ ಪ್ರಶ್ನೆ. ಇನ್ನೊಂದು ಸರಿ ಕೇಳ್ರಿ. ಯಾವಾಗಿಂದ ಇನ್ನೊಂದು ಸರಿ ಕೇಳ್ರಿ ಎತ್ತುಕೊಂಡಂದಾಗ ಅವಾಗಿಂದ ಪ್ರಭುದೇವ್ರ ನಕ್ವತ್ತೇನಂತಾರ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂದ. ಅವಾಗ ಬಸವಣ್ಣವರು, ಪ್ರಭುದೇವ ನಾ ಹೋದ್ರೆ ಹೋಗಬಹುದು ಕೈಲಾಸಕ್ಕ ಅಂತ, ನಾ ಹೋದ್ರ ಹೋಗ್ಬೋದು ಕೈಲಾಸಕ್ಕ ಅಂದ. ಎಲ್ಲ ಶರಣರು ಬೈಲಕತ್ತರು. ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಿಗೆ ಅಂದ ಸೊಕ್ಕ ಬಂದ, ಇವ್ ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ. ಹಿಂಗೆಲ್ಲ ಒಬ್ರಿಗೊಬ್ರು ಶರಣರಂದು ಚರ್ಚೆ ಮಾಡಕತ್ರು. ಅವ್ರು ಏನು ಪ್ರಶ್ನೆ ಕೇಳಿರತ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಬಸವಣ್ಣ ಏನು ಉತ್ತರ ಕೊಟ್ಟ ಅಂತ ಅನ್ನೋದು ಪ್ರಭುದೇವ್ರಿಗೆ ಗೊತ್ತಾಗಿತ್ತು. ಯಾವಾಗ ಬಸವಣ್ಣಗಂದ ಏನ್ರಿ ಬಸವಣ್ಣ ತಾವು ಒಬ್ಬನೇ ಹೋಗಂಗೆ ಕಾಣತಾನೆ ಕೈಲಾಸಕ್ಕೆ ತಿಳ್ಕೊಂಡು ಏನ್ರಿ ಒಬ್ರಿಗೊಬ್ರು ಚರ್ಚೆ ನಡೆಸಿದ್ರು. ಅವಾಗಿಂದ ಪ್ರಭುದೇವ್ರ ಅಂತಾರ, ಬಸವಣ್ಣ ಮತ್ತೆ ಶರಣರೆಲ್ಲ ಹಿಂಗಂತಾರಲ್ಪ ಅಂದ್ರು. ಶರಣರೆಲ್ಲ ಹಿಂಗಂತಾರಲ್ಲ, ನೀವು ಒಬ್ಬನೇ ಹೋಗ್ಯಾನ ಕೈಲಾಸಕ್ಕ ಏನ್ರಿ, ಬೇರೆದವ್ರು ಯಾರು ಹೋಗಂಗಿಲ್ಲ ಹಿಂಗ ಅನ್ನಕತ್ತಾರಲ್ಲ. ಅವಾಗ ಬಸವಣ್ಣ ನಕ್ಕೋತ್ ಒಂದು ಮಾತು ಹೇಳ್ತಾನ, ನಾ ಒಬ್ಬನೇ ಕೈಲಾಸಕ್ಕೆ ಹೋಗಿನಂತಲ್ಲ, ನಾ ಅನ್ನುವಂಥ ಅಹಂಕಾರ ಹೋದಾಗ ಕೈಲಾಸಕ್ಕಿಂದ ಹೋಗಕ್ಕೆ ಬರ್ತದ ಹತ್ತುಕೊಂಡು ಬಸವಣ್ಣವ್ರು ಉತ್ತರ ಕೊಟ್ಟಿದ್ರು. ಅಂದ್ರ ನಾನು ನಂದು ಅನ್ನುವಂಥ ಅಹಂಕಾರ ಏನೈತಲ್ಲ ಏನ್ರಿ, ನಾ ಅನ್ನುವಂಥದ್ದು ಏನೈತಲ್ಲ, ನಾ ಅನ್ನುವಂಥದ್ದು ಹೋದಾಗ ಮಾತ್ರ ಅದು ಕೈಲಾಸಕ್ಕಿಂದ ಹೋಗಕ್ಕೆ ಬರ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಕೈಲಾಸಕ್ಕಿಂದ ಹೋಗಕ್ಕೆ ಬರಂಗಿಲ್ಲ ತಂದು ಬಸವಣ್ಣವ್ರಿಗೆ ಹೆಂಗೆ ಉತ್ತರ ಕೊಟ್ರಲ್ಲ ಹಂಗ ನಾನು ನಂದು ಅನ್ನುವಂಥದ್ದು ಯಾವುದು ಕೂಡ ನನ್ನ ಶರೀರದೊಳಗಿಂದ ಬರಬಾರ್ದು, ಯಾವುದು ಕೂಡ ನನ್ನ ಶರೀರದೊಳಗಿಂದ ಬರಬಾರ್ದು ಹತ್ತುಕೊಂಡಂದ್ರೆ ಮಲ್ಲಮ್ಮ ಕಾಲಿನಿಂದ ಮಾಯಿ ಅನ್ನತಕ್ಕಂಥ ಬದಿಲಿಕತ್ಯಾಳ. ಯಾವಾಗಿಂದ ಕಾಲಿನಿಂದ ಮಾಯಿಯನ್ನು ಬದಿತಾಳೆ, ತನ್ನ ಮುಷ್ಟಿ ಒಳಗಂದ ಏನ್ರಿ 2 ಮುಷ್ಟಿಗಳನ್ನು ಮುಟ್ಟಿ ಮಾಡ್ಕೊಂಡು ಯಾಕೆ ಆಡ್ತಾಳೆ ತಗೊಂಡು ಕೇಳಿದ್ರ, ನನ್ನ ಕಾಮ ಕ್ರೋಧ ಮೊಹಾದಿಗಳು ಯಾವ ಕೂಡ ನನ್ನ ಬದುಕಿಗೆ ಅಂದ ಕಷ್ಟಗಳ ಕೊಡಬಾರ್ದು ತಂದು ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡು ಕೂತಾಳ. ಏನ್ರಿ ಈ ಎಲ್ಲ ಇಂದ್ರಿಯಗಳಿಗೆ ಹೆಂಗ ಇವತ್ತಿಲ್ಲಿ ನೀವೆಲ್ಲ ಕಮಿಟಿ ಮಾಡ್ಕೊಂಡು ಏನ್ರಿ ಈ ಗುಡಿಗೆ ಅಂದ ಅಧ್ಯಕ್ಷ ಯಾರು ಎತ್ತಿಕೊಂಡು ಕೇಳಿದ್ರ ಇಂಥವದನ್ರಿ ಅವ ಏನು ಹೇಳ್ತಾನಲ್ಲ ಹಂಗೆ ನಾವು ಕೇಳ್ತೀವಿ ಎತ್ತಿಕೊಂಡ್ರ ಇಲ್ಲಿ ಇರ್ತಕ್ಕಂಥ ಸಕಲ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು ಒತ್ತಿಕೊಂಡು ಕೇಳಿದ್ರ ಮನಸ್ಸು ಅಂತಕ್ಕಂಥ ಐತಿ. ಮನಸ್ಸು ಹೇಳದನ್ನೇ ನೋಡ್ತೀವಿ, ಮನಸ್ಸು ಹೇಳದನ್ನೇ ಕೇಳ್ತೀವಿ, ಮನಸ್ಸು ಹೇಳದನ್ನೇ ತಿರುಗಾಡ್ತೀವಿ. ಹಿಂಗ ಮಲ್ಲಮ್ಮ ಎಲ್ಲಾ ಮಕ್ಕಳ ತರನಾಗಿ ಹೊಟ್ಟೆ ಎಳೆದು ನಡೀತಾಳೆ.
ಅಂಬೆಗಲಚ್ಚಿ ನಡಿತಾಳೆ, ಎದ್ದು ನಿಂದಿರ್ತಾಳ, ಬೀಳ್ತಾಳ. ಹೆಂಗೆ ನಮ್ಮ ಮಕ್ಕಳಿಂದ ಯಾವ ರೀತಿಯಾಗಿಂದ ಬೆಳಿತಾವಲ್ಲ ಆ ರೀತಿಯಾಗಿ ನನ್ನ ಮಲ್ಲಮ್ಮ ಬೆಳಿಲಿಕ್ಕತ್ತಾಳೆ. ಹಿಂಗೆ ಬೆಳಿತಾ ಬೆಳಿತಾ ಇರ್ತಕ್ಕಂಥ ಪ್ರಸಂಗದ ಒಳಗ ಅಲ್ಲಿ ತಾಯಿ ಮಲ್ಲಮ್ಮಳಿಗೆಂದ ಸಂಸ್ಕಾರವನ್ನು ಕೊಡ್ತಾಳ. ಎಂಥ ಸಂಸ್ಕಾರ! ತಾಯಿ ತಾನು ಸ್ನಾನ ಮಾಡಬೇಕಾಗಿತ್ತು ಅಂತಂದ್ರೆ ತಾವು ಒಬ್ಬಳೇ ಮಾಡ್ತಿದ್ದಿಲ್ಲ. ಕೂಸಿನ ಕೂಡ ತನ್ನ ಜೊತೆಯೊಳಗೆಂದ ಕರ್ಕೊಂಡು ಹೋಗಿ ಏನ್ರಿ ಅದಕ್ಕೂ ಕೂಡ ಸ್ನಾನ ಮಾಡಿಸಿ ಮಡಿ ಬಟ್ಟೆ ಉಡಿಸಿ ಆ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಕಳ ತಗೊಂಡು ಕೇಳಿದ್ರ ಪೂಜಾದ ಕೋಲಿಗೆ ಒಂದು ಹೋಗಿದ್ಲು. ಏನ್ರಿ ದೇವ್ರ ಕೋಲಿ ಎತ್ಕೊಂಡಿರ್ತಾವಲ್ಲ ಮನ್ಯಾಗ, ಪೂಜಾದ ಕೋಲಿಗೆಂದ ಕರ್ಕೊಂಡು ಹೋಗ್ಕಳ. ಕರ್ಕೊಂಡು ಹೋಗಿ ತಾನು ಒಬ್ಬಳೆ ಪೂಜೆ ಮಾಡಂಗಿಲ್ಲ. ಏನ್ರಿ ಆ ಮಲ್ಲಮ್ಮನಿಂದ ಎದುರಿಗೆಂದ ಕುಂದ್ರಿಸ್ಕೊಂಡು ವಿಭೂತಿ ಎಲ್ಲೆಲ್ಲ ಹಚ್ಕೋಬೇಕು, ಏನ್ರಿ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಹಿಂಗೆಲ್ಲ ತಿಳಿಸಿಕೊಡೋದಕ್ಕಾಗಿ ತನ್ನ ಎದುರಿಗೆ ಕುಂದ್ರಿಸ್ಕೊಳಕ್ಕೆ ಮಲ್ಲಮ್ಮ ಅಳಕ್ಕಿ. ಅವ್ವ ನನಗೂ ಕೂಡ ಅದು ಬೇಕು, ನನಗೂ ಅದು ಬೇಕತ್ತುಕೊಂಡಂದು ಮಲ್ಲಮ್ಮ ಏನ್ರಿ ತಾಯಿ ಜೊತೆಯೊಳಗೆ ಒಂದು ಜಗಳ ತೆಗಿತೀವಿ. ಅದರ ಸಲುವಾಗಿ ತಿನ್ನಕ್ಕೆ ಬೇಡ ಅಲ್ಲ, ಉಣ್ಣಕ್ಕೆ ಬೇಡ ಅಲ್ಲ. ಹಾಗಾದ್ರೆ ಎದಕ್ಕೆ ಅಂದ್ರೆ ಅಳತಿದ್ಲು ಹೊತ್ತುಕೊಂಡು ಕೇಳಿದ್ರ ತಾಯಿ ಕೈಯಾಗಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕ ನೋಡಿ ಮಲ್ಲಮ್ಮ ಕಣ್ಣೀರು ಹಾಕ್ತಿದ್ಲು. ನನಗೂ ಬೇಕು, ನಾನು ಪೂಜೆ ಮಾಡ್ಕೋತೀನಿ, ನನಗೂ ಬೇಕತ್ತುಕೊಂಡೊಂದು ಹಠ ಮಾಡಕ್ಕೆ, ನಿನಗೂ ಕುಡ್ಸನವ, ನಿನಗೂ ಕುಡ್ಸನ ತಡಿ ಎತ್ತಿಕೊಂಡೊಂದು ಮಗಳಿಗೆ ಅಂದ ಬುದ್ಧಿ ಹೇಳ್ಕೊತಿದ್ರ ಈ ಮಲ್ಲಮ್ಮ ಏನ್ರಿ 6 ವರ್ಷ 7 ವರ್ಷ ಆದ್ರೆ ಮಲ್ಲಮ್ಮ ಎಲ್ಲ ಹೆಣ್ಣು ಮಕ್ಕಳ ಜೊತೆ ಒಳಗ ಆಟ ಆಡಕ್ಕೆ. ಎಂತ ಆಟ! ಇವು ನಮ್ಮ ಹೆಣ್ಮಕ್ಳಿಂದ ಆಡ್ತಾರಲ್ಲ ಈ ಆಟ ಅಲ್ಲ, ಕುಂಟೆಬಿಲ್ಲಿ ಏನ್ರಿ. ಈ ಮಕ್ಕಳು ಆಡೋದೇ ಬೇರೆ ನೋಡ್ರಿ. ಊರಾಗ ಎಲ್ಲರೂ ಎತ್ತಿನ ಗಾಡಿ ಇದ್ವು ಅಂದ್ರೆ ಅದಕ್ಕೆ ಒಯ್ದು ಮನೇನ ಕವದಿ ಸುತ್ತಿ ನೀ ಗಂಡಾತ ನಾ ಹೆಣಿತತ್ತಪ್ಪ ಇವು ಆಡ್ತಿರ್ತಾವ ನೋಡ್ರಿಲ್ಲ. ನೀ ಗಂಡಾತ ನಾ ಹೆಣ, ನೀ ಹೆಣಿತ ಅದಕ್ಕೆ ಅಡಿಗೆ ಮಾಡ್ಬೇಕತ್ತ. ಗಂಡ ಅದಾವ ಹೊಲಕ್ಕೆ ಹೋಗ್ಬೇಕ. ಅವ ಗಂಡ ಅದಾವ ಏನು ಮಾಡ್ತಾನ, ಗಂಡ ಆಗಿದ್ದ ಹುಡುಗ ಏನು ಮಾಡ್ತದ, ಎಲ್ಲರೂ ಹೋಗಿ ಅಂದ್ರೆ ಬಿಳಿಜೋಳ ದಂಡ ತರ್ತದ, ಮ್ಯಾಲಿನ ಸೊಪ್ಪಿ ತೆಗಿತದ, ಒಳಗಿನ ಬೆಂಡಿಲಿ ಎತ್ತುಗಳು ಮಾಡ್ತದ, ಗಾಡಿ ಮಾಡ್ತದ, ಹಿಂಗೆಲ್ಲ ಮಾಡ್ತದ. ಮಾಡಿ ಅಂದ ಅದು ಹೊಲಕ್ಕೆ ಅಂದ ಕೆಲಸಕ್ಕೆ. ಮತ್ತು ಹೆಣ್ತಿ ಅದಕ್ಕೆ 3 ಕಲ್ಲು ತಂದಿಡ್ತದ, ಒಲಿ ಮಾಡ್ತದ. ಎಲ್ಲರೂ ತಿಪ್ಪಿ ಮ್ಯಾಗ ಒಡೆದಿದ್ದಂದ ಮಣ್ಣಿನ ಗಡಿಗೆದಂದ ಹಂಚು ಬಿದ್ದಿತ್ತಂದ್ರೆ ಅದನ್ನು ತೊಗೊಂಬಂದು ರೊಟ್ಟಿ ಬೇಯಿಸ ಹಂಚ ಒಂದು ದೊಡ್ಡದಂದು ಆಗಲ್ಲ ಕಲ್ಲು ತರ್ತದ. ಅದನ್ನು ರೊಟ್ಟಿ ಬಡಿಯೋಕೆ ಇದಂತೀವಿ ಕೊಳಪಟ್ ಅಂತಾರೇನು ಅದಕ್ಕೆ, ಏನ್ರಿ ರೊಟ್ಟಿ ಬಡಿಯ ಕಲ್ಲ. ಎಲ್ಲೇ ಆಗಲ್ಲ ನೆಲಿ ತೊಗೊಂಡು ಬರ್ತದ, ತಗೊಂಡು ಬಂದು ಕಲ್ಲಿನ ಮ್ಯಾಗ ಇಟ್ಟು ಟಪ 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 ಬಡಿತಾವಿಲ್ರಿ, ಬಡಿತದ. ಯಾವಾಗಿದು ಗಂಡಾಗಿದ್ದು ಅಲ್ಲೇ ಗಾಡಿ ಮಗ್ಲೆ ಹೋಗಿ ಅಂದ ನೇಗಿಲಿ ಹೊಡೆದಂಗೆ ಮಾಡ್ತದ, ಗಳೆ ಹೊಡೆದಂಗೆ ಮಾಡ್ತದ, ಎಲ್ಲ ಮಾಡ್ತದ. ಯಾವಾಗ ಅಂದ ಅದು ಇಷ್ಟೆಲ್ಲ ಮಾಡಿ ಮನೆಗೆ ಬಂದ ಕೂಡನ ಅವ್ನು ನೀವು ಹೈರಾಣಾಗಿ ಬಂದಿದತ್ತ, ನೀ ಮಾರಿ ತಗೋಪಪ್ಪ ಮತ್ತೊಂದು ಕಲ್ಲು ಕೊಡ್ತದ. ಏನದು ತೆಂಬಿಗೆ ಏನ್ರಿ, ಚರಿಗೆ ಕೊಟ್ಟಂಗೆ ಒಂದು ಕಲ್ಲು ಕೊಡ್ತದ. ಯಾವಾಗ ಅದು ಮಾರಿ ತಕೊಂಡಂಗೆ ಮಾಡ್ತದ. ನೀ ಹಸ್ತು ಬಂದಿರ್ತಿದತ್ತ, ನೀ ಉಣ್ಬೇಕಾ ಅಂದ್ಕೊಳ್ಳನ ನಾ ಉಣ್ತೀನಿ ಎತ್ತಿಕೊಂಡ ಮತ್ತೊಂದು ಕಲ್ಲು ಕೊಡ್ತದ ಅದ್ರ ಕೈಯಾಗ, ಗಂಡನ ಕೈಯಾಗ. ಅದೇನದು ಗಂಗಾಳ ಏನ್ರಿ, ಹಾಗೆಲ್ಲ ಕಲ್ಲು ಕೊಡ್ತದ ಗಂಗಾಳ. ಮತ್ತು ಅದ್ರ ಮ್ಯಾಲ ಅದು ಎಲಿ ತಂದಿರ್ತಾರೆ, ಎಲಿ ಹಚ್ಚಿ ಬರೀ ಎಲಿ ಅಟ್ಟೆ ಹಚ್ಚಂಗಿಲ್ಲ, ಅದ್ರ ಮ್ಯಾಲ ಮಣ್ಣು ಹಚ್ತದ. ನೀ ಶೇಂಗಾದ ಹಿಂಡಿ ಅರಿ ತಿಳ್ಕೊರಿ, ಹೆಂಡಿ ಅರಿ ತಿಳ್ಕೊರಿ. ಯಾವಾಗ ಅದ್ರ ಮೇಲೆ ಮಣ್ಣು ಹಚ್ಚೋದು ಕೂಡ ಅದು ಹುಡುಗ ಏನು ಮಾಡ್ತಂಗೆ ಎಲಿ ಹರ್ಕೊಂಡು ಅದು ಮಣ್ಣೆ ಹಚ್ಕೊಂಡು ಅದು ತಿನ್ನಂಗಿಲ್ಲ, ಹಿಂಗೆ ದೂರ ಹಿಡ್ದೆಲ್ಲ ಚಲೋ 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 ಮಾಡುತ್ತೆ. ಅವಾಗ ಅದ್ರ ನೋಡ ಅವ್ರದ್ದು ಎಟ್ಟು ಕಾಜಿ, ಈಗ ನಂದು ಊಟ ಆಯ್ತತ್ತ, ಈಗ ನೀ ಮಾಡ್ಬೇಕಾ ಅಂದ ಕೂಡ ಅದನ್ನು ಎಲ್ಲಿ ತೊಗೊಂಡು ಅದೆಲ್ಲ ಚಲೋ ಚಲೋ ಮಾಡ್ತ. ಇಟ್ಟೆಲ್ಲ ಆಡೋದ್ರಾಗಿಂದ ಹೊತ್ತು ಮುಣಗ್ಲಕ್ಕೆ ಬಂದಿರ್ತದೆ. ಅವಾಗ ಇದರಿಂದ ಈಗ ಆಟ ಸಾಕತ್ತ ಹತ್ತುಕೊಂಡಂದ ಕೌದಿ ತೊಗೊಂಡು ಓಡೋಕೋ ಹೋಗವಿಲ್ಲ. ಈಟೆಲ್ಲಿ ನೀವು ಮಾಡೋದು ಮನ್ಯಾಗ ಏನ್ರಿ, ನೀವೆಲ್ಲ ಮಾಡೋದು ಇಟ್ಟಿ ಅಲ್ಲ. ಹೆಣ್ತಿ ಅದಕ್ಕೆ ಅಂದ ಮನೆಯಾಗ ಅಡಿಗೆ ಮಾಡಬೇಕು, ಗಂಡ ಅದ ಹೊಲದಾಗ ಅಂದ ದುಡಿಬೇಕು. ಇದನ್ನ ಬಿಟ್ಟರೆ ಅಂದ ಮತ್ತೊಂದು ಏನೂ ಕಲಿಸಂಗಿಲ್ಲ ನೀವು, ಹೌದಿಲ್ಲ? ನಿಮ್ಮ ಮನೆಯಾಗ ಏನು ಮಾಡ್ತೀರಿ ಅದೇ ಮಾಡ್ತಾವ ಮಕ್ಕಳು. ನಮ್ಮಲ್ಲಿ ಒಂದು ಹುಡುಗ ಆಡಕತ್ತಿತ್ತು ಅಂಗಳದಾಗ. ಒಬ್ಬ ಮನುಷ್ಯ ಬಂದ, ಹೇ ತಮ್ಮ ನಿಮ್ಮಪ್ಪ ಏನು ಮಾಡಕತ್ತಾನ? ನಮ್ಮಪ್ಪ ರೊಟ್ಟಿ ಮಾಡ್ಲಕತ್ತಾನ್ರಿ ಅತ್ತ. ನಿಮ್ಮವ್ವ ಏನು ಮಾಡ್ಲಕತ್ತಾಳ? ಮತ್ತ ನಿಮ್ಮಪ್ಪನೇ ರೊಟ್ಟಿ ಮಾಡಕ್ಕೆ ನಿಮ್ಮವ್ವ ಏನು ಮಾಡ್ತಾಳ? ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ್ರಿ ಅನ್ನೋದು. ಏನ್ರಿ, ನಮ್ಮವ್ವ ದಾಡಿ ಮಾಡ್ಕೊಳಕತ್ತ, ಅಪ್ಪ ರೊಟ್ಟಿ ಮಾಡಕತ್ತಾನ. ಯಾಕೆ ಹಿಂಗಂತ ಹೇಳ್ರು ನೋಡು. ನೀವು ಮನೆ ಮಾತಾಡ್ತಿರ್ತಿಲ್ಲ, ಈಗ ಗಂಡ ಅಕ್ಕಲು ಕೊಡಕ್ಕೆ ಹೊಂಟಿದ್ನ ತಿಳ್ಕೊರಿ. ನೀವೇನಂತೀರಿ? ಅಯ್ಯ ನೀವು ಜಲ್ದಿ ಬರ್ರಿ ಅವ್ವ, ಗಂಡಗೆ ಯವ್ವ ಅಂತೀರಿ, ಗೊತ್ತಿಲ್ಲ ನೀವು ಅಂತೀರಿ? ಇಲ್ಲಿ ನೀವು ಏನು ಬಾರ್ ಒಳ್ಳೆ ಬಸ್ಸೇ ಅಂತೀರಿ ಅಂತೀರಿ ಇಲ್ಲಿ ನಿಮ್ಮ ಮನ್ಯಾಗ? ಈಗ ಅವೆಲ್ಲ ಹೋಗ್ಯಾವ. ಅವಾಗ ನಂಗೆ ರೀ ಅನ್ನೋದು ಹೋಗ್ಯಾವ. ಈಗ ಹೋಗಲ್ಲೇ ಬಸ್ಸೆ ಬಾರಲ್ಲೇ ಬಸ್ಸೆ
ಅವ ಇದ್ರು ಬಾ ಪಿಂಟಿ ಚಿನ್ನ ಚಿನ್ನಿ ಹೇಳ್ತಿ. ನಾವೊಮ್ಮೆ ಯಾರ್ದೋ ಮನೆ ಬಿನ್ಕ್ ಹೋಗಿದ್ದೆ ನಾ. ಅವ ಏನಂದ ರಾತ್ರಿನೇ ಬಂದುಬಿಡ್ರಿಯಪ್ಪ, ಮುಂಜಾನೆ ಜಲ್ದಿ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಕೈತಿ, ಅದಕ್ಕೆ ನೀವು ಜಲ್ದಿನೇ ಬರ್ರಿ ಎತ್ಕೊಂಡು ಕೂಡ ರಾತ್ರಿನೇ ಹೋಗಿದ್ದೆವು. ಕರ್ಕೊಂಡು ಹೋದ ನನಗೆ. ಹೋದ ಕೂಡ ಬಾಗಿಲು ತೆಗಿಸ್ಬೇಕಲ್ಲ. ಏ ಚಿನ್ನಿ ಬಾಗಿಲು ತೆಗಿ ಅಂದ. ನಾನು ಚಿನ್ನಿ ಅಂದ್ರೆ ಕೂಸಿಗತ್ತವ. ಇದು ಯಾರಿಗೊತ್ತು ಇವ್ರ ಮನೆ ದೊಡ್ಡ ಚಿನ್ನಿ ಇದ್ಲ ಅಂದ್ರೆ ಏನು? ಚಿನ್ನಿ ಬಾಗಿಲು ತೆಗಿ ಮೊದಲ ಅಂತಿರ್ತಾರಿಲ್ಲ. ಏ ಬಾಗಲ ಅತ್ತಾವ, ಏ ಕೊಂಡಿ ಅಂತವ ಹೆಣ್ತಿಗೆ. ಆಮೇಲೆ ಇದ್ರಿಂದ ಏ ಚಿನ್ನ ಅಂದು ಕೂಡ ಆಕಿ ಬಂದು ಬಾಗಿಲು ತೆಗಿದ್ಲು. ಆಕಿ ನೋಡ್ತೆ ಆಯ್ತು ನೈಟಿ ಹಾಕೊಂಡು ಮರಗಂಬಿದ್ದಂಗೆ ಆಕಿ. ಇದು ಚಿನ್ನ ಅಂದೇನ? ಅಯ್ಯಪ್ಪೋ ಚಿನ್ನ. ಭಾಳ ಮಜಾ ಇರ್ತದ ಏನ್ರಿ. ನಾವೆಲ್ಲ ಅಂತೀವಿಲ್ಲ, ಅಕ್ಕಲು ಕೊಡಕೆಂದ ನಡೆದಿಂದತ್ತ. ನೀವು ಹೆಣ್ಮಕ್ಳು ಏನಂತೀರಿ? ರೀ ನೀವು ಬರುವತ್ತೆ ನನಗೊಂದಿಟ್ಟು ಹಣ್ಣು ತೊಂಬರಿವ, ನನಗೊಂದು ಸೀರೆ ತೊಂಬರಿವ, ನೀವು ಜಲ್ದಿ ಬರ್ರಿವ, ಯವ್ವ ಯವ್ವ ಅಂತೀರಲ್ಲ. ಅದು ಹುಡುಗ ಏನು ಮಾಡ್ಕೊಂಡದ ಅಪ್ಪಗೆ ಅವ್ವ ತಿಳ್ಕೊಂಡ್ಬಿಟ್ಟಾವ. ನೀವೇನಂತೀರಿ? ನೀವೆಷ್ಟು ಚಂದ ಮಾತಾಡ್ತೀರಿಲ್ಲ. ಅವ ಇದ್ರಿಂದ ನೀವು ಅಕ್ಕಲು ಕೊಡೋದು ಜಲ್ದಿ ಬರ್ರಿವ ಅಂದ ಕೂಡ ಬರ್ತೀನಿ ತೋರಪ್ಪ ಅಂತಾರಿಲ್ಲ. ಹೆಂಡ್ರಿಗೆ ಅಂತಾರಿಲ್ರಿ, ಬರ್ತೀನಿ ತೋರಪ್ಪ, ತರ್ತೀನಿ ತೋರಪ್ಪ ಏನ್ರಿ, ಏನು ಕಿರಿಕಿರೋಪ್ಪ ಅನ್ನಂಗೆ ಆಗಿರ್ತದಲ್ಲ. ಅದು ಅವಪ್ಪ ಓಪ್ಪ ಅನ್ನೋದ್ರಾಗ ಅಂದ ಅದು ಅವಿಗೆ ಅಪ್ಪ ತಿಳ್ಕೊಳೋದು, ಇದು ಅಪ್ಪಗೆ ಅವ್ವ ತಿಳ್ಕೊಳೋದು. ಹೆಂಗೆ ಮಾಡ್ತೀವಿ ಹಿಂಗೆ. ಈ ಈ ಈ ಮಕ್ಕಳು ನಿಮ್ಮ ಮನೆಗಂದ್ರೆ ನೀವು ಏನು ಮಾಡ್ತೀರಿ ಅದನ್ನೇ ಆಡ್ತಾವ. ಆದ್ರೆ ಅವತ್ತಿನ ದಿನಮಾನದಾಗ ಮಲ್ಲಮ್ಮ ಹಂಗೆ ಆಟ ಆಡ್ತಿದ್ದಿಲ್ಲ. ಮಣ್ಣಿನ ಕೆಸರು ಕಲಿಸಿ ಏನ್ರಿ, ಕೆಸರಿನಿಂದ ಲಿಂಗ ಮಾಡಿ ಏನ್ರಿ, ಅದನ್ನು ಒಯ್ದನ್ನ ಒಂದು ಗಿಡದ ಕೆಳಗೆ ಇಟ್ಟು ಆ ಲಿಂಗವನ್ನ ಏನ್ರಿ ಎಲ್ಲಿದೋ ತಪ್ಪಲ ತಡಿ ತಂದು ಪತ್ರಿ ಹೂ ಒತ್ತಿಕೊಂಡು ಏರಿಸಿ ಆ ಲಿಂಗದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ಲು ಮಲ್ಲಮ್ಮ. ಇಂಥ ಆಟಗಳನ್ನು ಆಡ್ತಿದ್ಲು ಏನ್ರಿ. ಇಟ್ಟು ಚೆನ್ನಾಗಿ ಅಂದ ಆಟಗಳನ್ನು ಆಡ್ತಕ್ಕಂಥ ಮಲ್ಲಮ್ಮ ನಾಳಿನ ದಿವಸದಿಂದ ಏನು ಮಾಡ್ತಾಳೆ, ನಾಳೆಗೆ ಯಾಕಂದ್ರೆ ದಿನಗಳಿಲ್ಲ ಏನ್ರಿ. ನಾಳೆಗಿಂದ ಮದುವೆ ಮಾಡಬೇಕು. ಆಮೇಲೆ ಎರಡನೇದ್ದು ಏನು ತಗೊಂಡ್ರೆ ನಾಳಿನ ದಿವಸದಿಂದ ತೊಟ್ಟಲು ನಿಲವು ಮಾಡ್ತೀವಿ ಏನ್ರಿ. ಹರಾಜ್ ಅಂತೀರ ನಿಲವ್ ಅಂತೀರಿ ನೀವು ಏನ್ರಿ. ಮಲ್ಲಮ್ಮನ ತೊಟ್ಲ ಹರಾಜು ಮಾಡ್ತೀವಿ, ನಿಲವು ಮಾಡ್ತೀವಿ. ಅದರೊಳಗೆ ನೀವು ಯಾರು ಆಸಕ್ತಿ ಇರ್ತಕ್ಕಂಥವ್ರು, ಯಾರು ಮಕ್ಕಳಾಗದೆ ಇರ್ತಕ್ಕಂಥವ್ರು ಬೇಡ, ನಮ್ಮ ಮನೆತನದೊಳಗೆ ಮಲ್ಲಮ್ಮನ ಆಶೀರ್ವಾದದಿಂದ ಯಾವ